ಪ್ರೈಸ್ ದ ಲಾರ್ಡ್. ಅಲ್ಲೆಲೂಯ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿ ತಿಂಡಿ ತಿನ್ಕೊಂಬಂದ್ರ? ಇಡ್ಲಿ ವಡ ದೋಸೆ ಚೌಚೌಬಾತು ಇಲ್ಲ ಉಪವಾಸ ಮಾಡ್ಕೊಂಬಂದ್ರ? ಉಪವಾಸನಾ? ಉಪವಾಸ ಇರಲಿ, ತಿನ್ಕೊಂಬಂದಿರಲಿ, ಬಟ್ ಸಂತೋಷವಾಗಿದ್ದೀರಾ? ನಾನು ಲಾಸ್ಟ್ ಜಾನ್ವರಿಯಲ್ಲಿ ನಾನು ಆ್ಯಕ್ಚುಲಿ ದೇವರ ವಾಕ್ಯ ನಿಮಗೆ ಕೊಟ್ಟಿದ್ದೆ. ಏನಂತ ಕೊಟ್ಟಿದ್ದೆ ಅಂತ ಯಾರಿಗೆ ಜ್ಞಾಪಕ ಇದೆಯಾ? ಸಬ್ಜೆಕ್ಟ್ ಏನು ಅಂತ? 500 ರೂಪಾಯಿ ಗಿಫ್ಟು. ಯಾರು ಹೇಳ್ತಾರೆ? ಇಲ್ಲ. ವೆರಿ ಗುಡ್, ಪ್ರೈಸ್ ದ ಲಾರ್ಡ್. ನಿಮಗೆ ಗಿಫ್ಟು. ಪ್ರೈಸ್ ದ ಲಾರ್ಡ್. ದೇವರ ಚಿತ್ತ ಬಗ್ಗೆ ನಾನು ಹೇಳಿದೆ. ಯಾರು ತಗೊಂಡ ಕಾಣಿಕೆಯಲ್ಲಿ ಹಾಕ್ಬಿಟ್ರು. ದೇವರ ಚಿತ್ತ ಪ್ರಕಾರ ನಾವು ಹೆಂಗೆ ಜೀವನ ನಡೆಸ್ತಾ ಇದ್ದೀವಿ, ದೇವರ ಚಿತ್ತ ಪ್ರಕಾರನೇ ನಾವು ಜೀವನ ನಡೆಸ್ಬೇಕಂತ ಎಷ್ಟು ಜನ ಇದ್ದೀರಾ? 1 Thessalonians chapter 5 verse 16 to 18 ನೀವೇನಪ್ಪ ನನ್ನ ಪಕ್ಕ ಇದ್ದೀರಾ? ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಪರವಾಗಿಲ್ಲ ಪಾಸ್ಟರ್. ನಾನು ಅನ್ಕೊಂಡು ನನ್ನ ಪಕ್ಕ ಯಾಕೆ ನಿಂತೀರಾ ಇವರು? ಥ್ಯಾಂಕ್ ಯು. ಸ್ವಲ್ಪ ಇಂಗ್ಲೀಷಲ್ಲಿ ಬರುತ್ತೆ ಮಧ್ಯದಲ್ಲಿ ಕೆಲವು ಶಬ್ದಗಳು, ಬಟ್ ನನ್ನ ನಂಬಿಕೆ ಏನಂದರೆ ನಿಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ, ಅಷ್ಟು ಸಾಕು ಅಲ್ಲ? ಪ್ರೈಸ್ ದ ಲಾರ್ಡ್. ನಾವು 1 Thessalonians chapter 5 verse 16 to 18 ನಾವು ಅದ್ರ ಬಗ್ಗೆ ನಾನು ಇವಾಗ ಹೇಳಲ್ಲ, ಬಟ್ ನಾನು ಅದಕ್ಕೂ ಮುಂಚೆ ಕೊಟ್ಟಿದ್ದು ದೇವರ ವಾಕ್ಯ. ದೇವರ ಚಿತ್ತ ಏನು, ಯಾವಾಗ ನೋಡಿ ಸಂತೋಷವಾಗಿರಬೇಕು, ಯಾವಾಗ ನೋಡಿದ್ರು ನಾವು ಪ್ರಾರ್ಥನೆ ಮಾಡಬೇಕು, ಯಾವೇ ಪರಿಸ್ಥಿತಿಯಲ್ಲಿದ್ದರೂ ನಾವು ಧನ್ಯವಾದಗಳು ಕೊಡಬೇಕು ದೇವರಿಗೆ. ಅದನ್ನ ನಾವು ಮಾಡ್ತಾ ಇದ್ದೀವಾ? ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಮಾಡಿ, ಆಯಿತಾ? ಸುಮ್ಮನೆ ರಿಮೈಂಡ್ ಮಾಡೋಕ್ಕೆ ತಿರ್ಗಾ ಬಂದೆ ಫಸ್ಟ್ ಸರ್ಮನ್ ಏನು ಕೊಟ್ಟೆ ಅಂತ. ಆದರೆ ಇವತ್ತು ಮಾತ್ರ ಬೇರೆದು. ಇವತ್ತು ನಾನು ಹೇಳೋದು ನಿಮಗೆ ಎಲ್ಲರಿಗೆ, ಗಾಡ್ಸ್ ಫೈತ್ಫುಲ್ನೆಸ್ ಬಿಲ್ಡ್ಸ್ ಅವರ್ ಫೇತ್. ದೇವರು ನಂಬಿಗೋಸ್ಕರ ಇರೋದ್ರಿಂದ ನಮ್ಮ ವಿಶ್ವಾಸ ಬೆಳೆಯುತ್ತೆ. ನಂಬಿಗಸ್ತರು ಆಗಿರೋದ್ರಿಂದ ನಮ್ಮ ವಿಶ್ವಾಸ ಬೆಳೆಯುತ್ತೆ. ಗಾಡ್ಸ್ ಫೇತ್ಫುಲ್ನೆಸ್ ಬಿಲ್ಡ್ಸ್ ಅವರ್ ಫೇತ್. ಐ ಮೀನ್ ಇವಾಗ ಎಲ್ಲರೂ ಇವಾಗ ನಿಮಗೆ ಎನ್ಕರೇಜ್ ಮಾಡೋಕ್ಕೆ ಕೆಲವರು ಹೇಳ್ತಾರೆ, ನೀವು ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಇದ್ದಾಗ ಎಲ್ಲರೂ ಹೇಳ್ತಾರೆ, ಎಲ್ಲ ಮುಂಚೆ ಏನೇನು ಆಯಿತು ಅದೆಲ್ಲ ಮರ್ತೋಗ್ಬಿಡಿ, ಇವಾಗ ಬಗ್ಗೆ ನೀವು ಗಮನ ಕೊಡಿ, ಇವಾಗ ಏನು ನಡೀತಾ ಇದೆ, ಇವಾಗ ನೆಕ್ಸ್ಟ್ ನೀವು ಏನು ಮಾಡಬೇಕು ಅದ್ರ ಬಗ್ಗೆ ನೀವು ಜಾಸ್ತಿ ಗಮನ ಕೊಟ್ಟು ನೀವು ಫೋಕಸ್ ಮಾಡಿ, ಆವಾಗಲೇ ನೀವು ಮುಂದೆ ಹೋಗ್ಬೋದು ಅಂತ ಎಲ್ಲರೂ ಜಾಸ್ತಿ ಹೇಳ್ತಾರೆ. ಬಟ್ ನಾನು ಇಲ್ಲಿ ನಿಂತು ನಿಮಗೆ ಎಲ್ಲರೂ ಹೇಳಬೇಕಂದ್ರೆ, ನಾವು ಆ್ಯಕ್ಚುಲಿ ಒಂದು ವಿಷಯ ನಾನು ಹಿಂದೆ ತಿರುಗಿ ನೋಡಬೇಕು. ಒಂದೇ ಒಂದು ವಿಷಯ ಏನದು? ಗಾಡ್ಸ್ ಫೇತ್ಫುಲ್ನೆಸ್. ದೇವರು ನಂಬಿಗೋಸ್ಕರ ಇದ್ದಾರೆ. ಅದು ನಾವು ಹಿಂದೆ ತಿರುಗಿ ನೋಡಬೇಕು. ತುಂಬ ಇಂಪಾರ್ಟೆಂಟು. ಅದು ನೋಡಿದಾಗಲೇ ನಮಗೆ ವಿಶ್ವಾಸ ಬರುತ್ತೆ, ನಮ್ಮ ಮುಂದೆ ಹೆಂಗೆ ನಾವು ಹೋಗ್ಬೋದು, ಹೌ ಕ್ಯಾನ್ ವಿ ಮೂವ್ ಫಾರ್ವರ್ಡ್, ಆವಾಗ ನಮ್ಮ ವಿಶ್ವಾಸ ಬೆಳೆಯುತ್ತೆ ನಮಗೆ. ಅದು ತುಂಬ ಇಂಪಾರ್ಟೆಂಟ್. ಸೊ ದೇವರು ನಂಬಿಗಸ್ತರು ಆಗಿ ಇದ್ದಾರೆ ಅಂತ ನಮ್ಮ ಸ್ವಂತ ಜೀವನದಲ್ಲಿ ನಾವು ನೋಡಬೇಕು. ದೇವ್ರು ನಮ್ಮ ಯಾವತ್ತೂ ಕೈ ಬಿಟ್ಟಿಲ್ಲ. ಏನೇ ಪರಿಸ್ಥಿತಿಯಲ್ಲಿದ್ದರೂ ದೇವ್ರು ನಮ್ಮ ನಡೆಸಿದ್ರು, ಕರ್ಕೊಂಬಂದರು. 5 ವರ್ಷ ಇರಲಿ, 10 ವರ್ಷ ಇರಲಿ, 20 ವರ್ಷ ಇರಲಿ, 30 ವರ್ಷ ಇರಲಿ ನಡ್ಸ್ಕೊಂಬಂದರು. ಆ ದೇವರು ನಡ್ಸ್ಕೊಂಬಂದಿದ್ದು ಇವಾಗ ಕೈ ಬಿಟ್ಬಿಡ್ತಾರಾ ಈಗ? ಇಲ್ಲಿ ತನಕ ನಿಮ್ಗೆ ಕರ್ಕೊಂಬಂದರು, ಇವಾಗ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀರಾ ನೀವು, ಇವಾಗ ಕೈ ಬಿಟ್ಬಿಡ್ತಾರಾ? ಇಲ್ಲ. ಅವ್ರು ಎಂದಿಗೂ ದೇವರು ಮಾರಲ್ಲ. ಅವರು ಯಾವಾಗ ನೆನ್ನೆ ಇವತ್ತು ನಾಳೆ ಎಲ್ಲ ಸೇಮ್. ಅವರು ಕೊಟ್ಟಿರೋ ವಾಕ್ಯದಲ್ಲಿ ಯಾವತ್ತೂ ಮಾರಲ್ಲ. ಅವ್ರ ಪ್ರಾಮಿಸಸ್ಸು ಇದರಲ್ಲಿರೋ ಪ್ರಾಮಿಸ್ ಎಲ್ಲ ಎಸ್ ಅಂಡ್ ಆಮೆನ್ ಅಂತ ಇಂಗ್ಲೀಷ್ ಹೇಳ್ತಾರೆ. ಗಾಡ್ ನೆವರ್ ಚೇಂಜ್. ಐ ಮೀನ್ ಅದು ನಾವು ಜ್ಞಾಪಕ ಇಟ್ಕೊಬೇಕು. ಅವಾಗಲೇ ನಮಗೆ ಆ ವಿಶ್ವಾಸವನ್ನು ಬೆಳೆಯುತ್ತೆ. ಅವಾಗ ನಾವು ಮುಂದೆ ಏನು ಮಾಡಬೇಕಂತ ನಮಗೆ ಆ ವಿಶ್ವಾಸ ಬರುತ್ತೆ. ಐ ಮೀನ್ ಅದ್ರ ಬಗ್ಗೆ ನಾನು ನಿಮಗೆ ಮಾತಾಡ್ಬೇಕಂತ ಎಲ್ಲರ ಕಣ್ಮುಚ್ಚಿ ನಾವು ದೇವರಿಗೆ ಈ ಸಮಯವನ್ನು ನಾವು ಒಪ್ಪಿಕೊಡೋಣ. ಲಾರ್ಡ್, ವಿ ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಜೀಸಸ್. ಈ ಸಮಯಕ್ಕೆ ನಾವು ಸ್ತೋತ್ರ ಹೇಳ್ತೀವಿ. ದೇವರೇ ನೀವೇ ನಮ್ಮ ಜೊತೆ ಮಾತಾಡಬೇಕಂತ ನಾವು ಕೇಳ್ಕೊಳ್ತೀವಿ. ಪವಿತ್ರ ಆತ್ಮ ನಮಗೆಲ್ಲ ಮುಟ್ಟಬೇಕು. ನಾವಿಲ್ಲಿ ಪವಿತ್ರ ಆತ್ಮ ಮುಟ್ಟದೆ ನಾವಿಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ. ನಮ್ಮಲ್ಲಿ ಬದಲಾವಣೆ ಬರಬೇಕು ದೇವರೇ. ನಮ್ಮಲ್ಲಿ ಬದಲಾವಣೆ ಬರೋ ಥರ ನೀವು ನಮ್ಮನ್ನ ಮುಟ್ಟಿ ನಮ್ಮ ಚೇಂಜ್ ಮಾಡಿ. ನಾವು ತಿರ್ಗಾ ಪಾಸ್ಟರ್ ಮನೋಹರ್ ಹೇಳ್ದಾಗ ನಾವು ಸಂಡೇ ಇಲ್ಲಿ ಬಂದು ತಿರ್ಗಾ ವಾಪಸ್ ಹೋಗೋ ಥರ ಇರಬಾರ್ದು. ನಮ್ಮಲ್ಲಿ ಬದಲಾವಣೆ ಬರಬೇಕು, ನಮ್ಮ ವಿಶ್ವಾಸ ಬೆಳಿಬೇಕು. ವಿ ಹ್ಯಾವ್ ಟು ಗ್ರೋ ಫ್ರಮ್ ಫೇತ್ ಟು ಫೇತ್. ಲಾರ್ಡ್, ವಿ ಪ್ರೇ. ಥ್ಯಾಂಕ್ ಯು ಜೀಸಸ್. ನಮ್ಮಲ್ಲಿ ಇದೆಲ್ಲ ನಮ್ಮ ಯೇಸು ಕ್ರಿಸ್ತ ನಾಮದಲ್ಲಿ ಕೇಳಿಕೊಳ್ತೀವಿ. ಆಮೇನ್. ಸೊ ಈ ಟಾಪಿಕ್ ಬಗ್ಗೆ ನಾವು ಇನ್ನೂ ಸ್ವಲ್ಪ ಡೀಪಾಗಿ ಹೋಗ್ಬೇಕಂದ್ರೆ ನಾವು ಇದು ಓಲ್ಡ್ ಟೆಸ್ಟಿಮೆಂಟು, ಹಳೆಯ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆ ನೋಡೋಣ ಹೆಂಗೆ ಇಸ್ರಾಯೇಲ್ ಅವರು ಹೆಂಗೆ ಇದ್ರು ಅಂತ. ಓಕೆ, ಇವಾಗ ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ಹೋದರೆ ಫಸ್ಟ್ ನೋಡಿರಿ, ನಾವು ಇಸ್ರಾಯೇಲ್ ಅವರು ಈಜಿಪ್ಟಲ್ಲಿ ಇದ್ರಲ್ಲ, ಈಜಿಪ್ಟಲ್ಲಿ ಸ್ಟಕ್ ಆದರು. ಇವಾಗ ಈಜಿಪ್ಟಿಂದ ದೇವರು ಅವರಿಗೆ ಮೋಸಸ್ ಮೂಲಕ ಈಜಿಪ್ಟಿಂದ ಇಸ್ರಾಯೇಲ್ ಪ್ರಾಮಿಸ್ ಲ್ಯಾಂಡಿಗೆ ಕರ್ಕೊಬೇಕಂತ ಅವ್ರು ಪ್ಲ್ಯಾನ್ ಮಾಡಿದ್ರು. ಅವಾಗ ಏನೆಲ್ಲ ಅದ್ಭುತ ಕಾರ್ಯಗಳು ಮಾಡಿದ್ರು ದೇವರು. ಅಲ್ಲಿ ಇಂಗ್ಲೀಷ್ ಹೇಳ್ತಾರೆ 10 ಪ್ಲೇಗ್ಸ್, ಅಂದರೆ 10 ಕಾಯಿಲೆ ಥರ ಇಲ್ಲ, ಏನೋ ಒಂದು ಅದ್ಭುತ ಕಾರ್ಯಗಳು ಮಾಡಿದ್ರು ದೇವರು. ಅದೆಲ್ಲ ಮಾಡಿ ಇಸ್ರೇಲ್ ಅವರೆಲ್ಲ ಜನ ಹೊರಗೆ ಬಂದು ಸಡನ್ನಾಗಿ ಆ ಸಿ ಬಂದ ತಕ್ಷಣ ಸ್ಟಕ್ ಆದ್ರು ಅಲ್ಲಿ. ಇಲ್ಲ, ಹೆಂಗೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಫುಲ್ಲು ಇದು ನೀರು.
ಹೆಂಗೆ ಹೋಗೋಕ್ಕಾಗಲ್ಲ. ಎಲ್ಲ ದೇವರು ಅಷ್ಟು ಅವ್ರಿಗೆ ಮಾಡಿದ್ರು, ಒಂದು ನೆನಪಿಲ್ಲ ಅವರಿಗೆ. ಈ ಥರ ಒಂದು 10 ಅದ್ಭುತ ಕಾರ್ಯಗಳನ್ನೆಲ್ಲ ಮಾಡಿದ್ರು, ನಮಗೆಲ್ಲ ಈ ಥರ ನಮಗೆ ಕರ್ಕೊಂಬಂದು ಸ್ಟಕ್ ಆಗಿದ ತಕ್ಷಣ ಏನು ಮಾಡಿದ್ರು? ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾವು ಇಲ್ಲಿ ಬಂದು ಸಾಯ್ಬೇಕಾ? ಅಲ್ಲೇ ನಾವು ಈಜಿಪ್ಟಲ್ಲೇ ಸತ್ಬಿಟ್ರೆ ಚೆನ್ನಾಗಿರ್ತಾಯಿತ್ತಲ್ಲ, ಇಲ್ಲಿ ಯಾಕೆ ಬಂದು ನಾವು ಸಾಯ್ತಾ ಇದ್ದೀವಿ? ಇಲ್ಲಿ ಯಾಕೆ ಬಂದು ನಮಗೆ ಸಾಯಿಸ್ತಾ ಇದ್ದಾರೆ ದೇವರು ನಮಗೆ? ಆ ಥರ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಕೆಲವು ಸಲ ಹಂಗೆ ಮಾಡ್ತೀವಿ. ಇವಾಗ ನೀವು ನೋಡಿ, ಎಲ್ಲ ಕನ್ನಡದವರಲ್ಲ, ಕೆಲವು ಸಲ ನೀವು ಬೇರೆ ಬೇರೆ ಊರಿಂದ ಬಂದಿರ್ತೀರ ನೀವು ಬೆಂಗಳೂರಿಗೆ. ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಮಾಡಿ ನಿಮಗೆ ಎಲ್ಲ ಒಂಥರ ಏನೋ ಒಂದು ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಕೊಟ್ಟು, ಒಂದು ಯಾವ ಬಾಗಿಲೆಲ್ಲ ಕ್ಲೋಸ್ ಮಾಡಬೇಕು ಅದೆಲ್ಲ ಕ್ಲೋಸ್ ಮಾಡಿ, ಯಾವ ಬಾಗಿಲನ್ನ ತೆರಬೇಕಂತೆಲ್ಲ ಓಪನ್ ಮಾಡಿ ನಿಮಗೆಲ್ಲ ಬೆಂಗಳೂರಿಗೆ ಕರ್ಕೊಂಬಂದರು. ಇಲ್ಲಿ ಒಳ್ಳೆ ಕೆಲಸ ಸಿಕ್ತು ನಿಮಗೆ, ಒಳ್ಳೆ ಸ್ಟಾರ್ಟ್ ಮಾಡಿದ್ರಿ. ಸಡನ್ನಾಗೆ ಆ ಕೆಲಸ ಹೋಗ್ಬಿಡ್ತು, ಬಿಟ್ಬಿಟ್ರು. ಅದೇ ಕಂಪ್ನಿ ಕ್ಲೋಸ್ ಆಯಿತು, ಕೆಲಸ ಹೋಗ್ಬಿಡ್ತು. ಏನು ಮಾಡ್ತೀವಿ ನಾವು? ದೇವ್ರಿಗೆ ಕಂಪ್ಲೇಂಟ್ ಮಾಡ್ತೀವಲ್ಲ, ಅಯ್ಯೋ ನಾನು ಮೈಸೂರು ಇಲ್ಲ ಗುಲ್ಬರ್ಗ ಎಲ್ಲೋ ಅಲ್ಲೇ ಚೆನ್ನಾಗಿದ್ದೆ, ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಈ ಥರ ನಮಗೆ ಪರಿಸ್ಥಿತಿ ಆಗ್ಬಿಡ್ತು, ಆ ಥರ ನಾವು ಕಂಪ್ಲೇಂಟ್ ಮಾಡ್ತೀವಿ. ದೇವರು ನಮಗೆ ನಂಬಿಗಸ್ತರಾಗಿದ್ದು ನಮಗೆ ಎಲ್ಲ ಕಾರ್ಯಗಳನ್ನು ನಮಗೆ ಓಪನ್ ಮಾಡಿ, ಅದ್ಭುತ ಕಾರ್ಯಗಳನ್ನು ಮಾಡಿ ನಮಗೆ ಬೆಂಗಳೂರಿಗೆ ಕರ್ಕೊಂಬಂದರು. ಆ ವಿಶ್ವಾಸದಲ್ಲಿ ಕೆಲಸ ಹೋದರೆ ಇನ್ನೊಂದು ಕೆಲಸ ಬರುತ್ತೆ. ಬಟ್ ನಾವು ಸಂತೋಷವಾಗಿ ಹೇಳ್ತೀವ, ದೇವರೇ ಈ ಕೆಲಸ ಹೋಯ್ತು, ಬಟ್ ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನನಗೆ ನೀವು ಇನ್ನೊಂದು ನಮಗೆ ಕೆಲಸ ಕೊಡ್ತೀರಾ? ಆ ಥರ ಹೇಳ್ತೀವ. ಜಾಸ್ತಿ ಸರಿ ನಾವು ಕಂಪ್ಲೇಂಟ್ ಮಾಡ್ತೀವಿ, ಇಸ್ರಾಯೇಲ್ ಥರ. ಅದು ಒಂದು ಎಕ್ಸಾಂಪಲು. ಆಮೇಲೆ ಹಂಗೆ ನೆಕ್ಸ್ಟ್ ಹೋಗ್ತಾಯಿದ್ರು. ದೇವರು ಎಲ್ಲರ ಸ್ಟೋರಿ ಗೊತ್ತು. ಅದಾದಮೇಲೆ ಹೆಂಗೆ ಸೀನ ಡಿವೈಡ್ ಮಾಡಿ ಅವರೆಲ್ಲ ಹೋದರು. ಆಮೇಲೆ ಮೌಂಟ್ ಸೈನಾಯಲ್ಲಿ ಸ್ಟಕ್ ಆದರು. ಆಯಿತಾ? ಮೌಂಟ್ ಸೈನಾಯಲ್ಲಿ ಮೋಸಸ್ ಅವರು 3 ದಿನ ಮೇಲೆ ಹೋದರು. ಟಾಪ್ ಆಫ್ ಮೌಂಟ್ ಸೈನಾ ದೇವ್ರ ಜೊತೆ ಮಾತಾಡಿ ಅಲ್ಲೇ 10 ಕಮಾಂಡ್ಮೆಂಟ್ಸ್ ದೇವರು ಅವ್ರಿಗೆ ಕೊಟ್ಟರು. 3 ದಿನ ಕಾಯಕ್ಕಾಗಿಲ್ಲ ಅವರಿಗೆ. ಏನು ಮಾಡಿದ್ರು? ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ತಿರ್ಗಾ. ಅಯ್ಯೋ ಮೋಸಸ್ ಹೋಗ್ಬಿಟ್ರು, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇವಾಗ ನಾವು ಬೇರೆ ಯಾರಾದರೂ ಒಂದು ಹಸುವಿನ ಥರ ನಾವು ಐಡಲ್ ಮಾಡಿ ಅದನ್ನು ನಾವು ಆರಾಧನೆ ಮಾಡೋಣ ಅಂತ ಅದು ಸ್ಟಾರ್ಟ್ ಮಾಡಿಬಿಟ್ರು. ಆ್ಯರನ್ನು ಮೋಸಸ್ ಅಣ್ಣನಿಗೆ ಆ ಥರ ಹೇಳಿ ಎಲ್ಲ ಸ್ಟಾರ್ಟ್ ಮಾಡಿದ್ರು. 3 ದಿನ ಕಾಯಕ್ಕಾಗಿಲ್ಲ. ನಮ್ಮ ಲೈಫಲ್ಲೂ ನೋಡಿ ಎಷ್ಟೊಂದು ಸಲ ಆ ಥರ ಆಗತ್ತೆ. ನಾವು ಏನೋ ಒಂದು ನಮ್ಮಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್, ಆ ಪರಿಸ್ಥಿತಿ ಕಷ್ಟದಲ್ಲಿ ಇರ್ತೀವಿ ನಾವು. ನಮಗೆ ಏನೋ ಒಂದು ಕಾಯಿಲೆ ಬಂದು ಆ ಕಾಯಿಲೆ ಇನ್ನೂ ಹೋಗಿಲ್ಲ, 1 ವರ್ಷ ಆಯಿತು, 5 ವರ್ಷ ಆಯಿತು, ಇನ್ನೂ ಹೋಗಿಲ್ಲ. ಏನು ಮಾಡ್ತೀವಿ? ಇಲ್ಲಿ ಚರ್ಚಲ್ಲಿ ನಮಗೆ ಈ ಪಾಸ್ಟರ್ ಪ್ರೇ ಮಾಡಿದ್ರು, ಏನೂ ಆಗಿಲ್ಲ, ಬೇರೆ ಚರ್ಚ್ಗೆ ಹೋಗಿ ಬೇರೆ ಪಾಸ್ಟರ್ ಎಲ್ಲ ಪ್ರೇ ಮಾಡಿದ್ರೆ ಚೆನ್ನಾಗಿರುತ್ತಾ? ಹೋಗುತ್ತಾ ಆ ಕಾಯಿಲೆ? ಹೋಗುತ್ತಾ? ಇಲ್ಲಾಂದರೆ ಆ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಬರುತ್ತಾ? ಇಲ್ಲಿ ಸಿಗಲಿಲ್ಲ, ಬೇರೆ ಕಡೆ ಹೋಗೋದು, ಬೇರೆ ಕಡೆ ಹುಡ್ಕೋದು. ಯಾಕೆಂದರೆ ದೇವರು ಇಲ್ಲಿರೋದು ಸೇಮ್ ದೇವರು, ಅಲ್ಲಿ ಬೇರೆ ಕಡೆ ಬೇರೆ ಚರ್ಚಲ್ಲಿರೋದು ಸೇಮ್ ದೇವ್ರೆ, ಅವ್ರೇನು ಚೇಂಜ್ ಆಗಿಲ್ಲ. ಬಟ್ ನಾವು ಒಂಥರ ಇಂಪೇಷಂಟ್ ಆಗಿಬಿಟ್ಟು ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾವು ಎಲ್ಲ ಎಲ್ಲಿ ಸಿಗುತ್ತೆ ನಮಗೆ ಆಶೀರ್ವಾದ ಬೇಕು, ಇನ್ನೂ ಕಾಯಕ್ಕಾಗಿಲ್ಲ. 1 ವರ್ಷ ಆಯಿತು, 5 ವರ್ಷ ಆಯಿತು, ಅದೇ ಕಾಯಿಲೆ, ಅದೇ ನೋವು, ಅದೇ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು, ಅದೇ ಕಷ್ಟದ ಪರಿಸ್ಥಿತಿ. ನಮ್ಗೆ ಕಾಸಿಲ್ಲ, ಒಂದು ಕೆಲಸದಿಂದ ಇನ್ನೊಂದು ಕೆಲಸ ಚಿಕ್ಕ ಕೆಲಸ ಮಾಡ್ಕೊಂಡು ಹೆಂಗೆ ಇದ್ದೀವಿ. ಬಟ್ ನಮಗೆ ಇದು ಆಶೀರ್ವಾದ ಸಿಗ್ತಾಯಿಲ್ಲ, ಬೇರೆ ಕಡೆ ಹೋಗಿ ಹುಡ್ಕೋದು. ಬೇರೆ ಚರ್ಚಿಗೆ ಹೋದರೆ ಇಲ್ಲ ಬೇರೆ ಕಡೆ ಹೋದರೆ ದೇವರ ಆಶೀರ್ವಾದ ಸಿಕ್ಬಿಡುತ್ತೆ ಅಂತ ನಾವು ಆ ಥರ ಹೋಗೋದು. ಕಾಯಬೇಕು. ದೇವರು ನಂಬಿಗಸ್ತರು, ಯಾವತ್ತೂ ಕೈ ಬಿಡೋದೇ ದೇವರು, ಯಾವತ್ತೂ ಕೈ ಬಿಡಲ್ಲ. ಇಲ್ಲಿ ತನಕ ನಾವು ಕರ್ಕೊಂಬಂದ್ರಿ, ನಾವು ಇಲ್ಲಿ ತನಕ ಅವರು ನಿಮ್ಮನ್ನ ನೋಡ್ಕೊಂಡಿದ್ದಾರೆ, ಇಲ್ಲಿ ತನಕ ಅವರು ವಿಶ್ವಾಸವಾಗಿದ್ದಾರೆ, ಕೈ ಬಿಡಲ್ಲ ಅವರು. ಕಂಪ್ಲೇಂಟ್ ಮಾಡೋದೇ ನಾವು ಸ್ಟಾರ್ಟ್ ಮಾಡಬೇಕು. ನಾವು ಟು ಪ್ರೇಸ್ ಹಿಮ್, ಟು ಥ್ಯಾಂಕ್ ಹಿಮ್. ದೇವರೇ ನಿಮ್ಗೆ ಇದು ಅಟ್ಲೀಸ್ಟ್ ನನಗೆ ಇದು ಕೆಲಸ ಇದೆ, ಬೇರೆಯವರಿಗೆ ಕೆಲಸನೂ ಇಲ್ಲ, ಬಟ್ ಅಟ್ಲೀಸ್ಟ್ ಇದೆ, ಥ್ಯಾಂಕ್ ಯು ದೇವರೇ, ಧನ್ಯವಾದಗಳು. ಆ ಮನಸ್ಸಲ್ಲಿ ನಾವು ಬರಬೇಕು, ಯಾವಾಗ ನೋಡಿದ್ರು ಇರಬೇಕು. ಆವಾಗಲೇ ದೇವರ ಆಶೀರ್ವಾದ ಚೆನ್ನಾಗಿ ನಮ್ಮ ಮೇಲಿರುತ್ತೆ. ಯಾಕೆಂದರೆ ದೇವರಿಗೆ ನಮ್ಮ ಮೇಲೆ ವಿಶ್ವಾಸ ಇದ್ದರೆ ನಾವು ದೇವರಿಗೆ ತುಂಬ ಅದು ಖುಷಿ, ತುಂಬ ಇಷ್ಟ ಆಗುತ್ತೆ ಅವರಿಗೆ. ಬೈಬಲ್ ಇಂಗ್ಲೀಷಲ್ಲಿ ಹೇಳ್ತಾರೆ, ದ ಫೇತ್ ಪ್ಲೀಸಸ್ ಗಾಡ್. ನಮ್ಮಲ್ಲಿ ವಿಶ್ವಾಸ ಇದ್ರೆ ನಾವು ದೇವ್ರಿಗೆ ತೋರಿಸಿದ್ರೆ ದೇವರಿಗೆ ತುಂಬ ಖುಷಿ. ನನ್ನ ಮಗನ ನನ್ನ ಮೇಲೆ ವಿಶ್ವಾಸ ಇದೆ, ಅವನ್ನೆಲ್ಲ ನಾನು ಆಶೀರ್ವದಿಸ್ತೀನಿ ಅಂತ ಅವ್ರಿಗೆ ಖುಷಿ, ಅವ್ರಿಗೆ ಅದನ್ನೆಲ್ಲ ಆಶೀರ್ವಾದವಿರುತ್ತೆ. ಆಯಿತಾ? ಆ ಥರ ನಾವು ಚೇಂಜ್ ಮಾಡಬೇಕು. ಹೆಂಗೆ ನಾವು ನಮ್ಮಲ್ಲಿ ಬದಲಾವಣೆ ಬರಬೇಕು. ನಾವು ಇವಾಗ ನೀವೇ ನೋಡಿ, ಕೆಲವು ಸಲ ನೀವು 1 ವರ್ಷ, 5 ವರ್ಷ, ಇಲ್ಲ ಕೆಲವರು 10 ವರ್ಷ, 20 ವರ್ಷದಿಂದ ಚರ್ಚಿಗೆ ಬರ್ತಾಯಿದ್ದೀರ. ಬಟ್ ಆ ಬದಲಾವಣೆ ಇದೆಯಾ? ನೀವು ವಿಶ್ವಾಸ ಹೋಗ್ತಾ ಇದ್ದೀರಾ? ಹೋಗಬೇಕು. ಯಾಕಂದರೆ ಯಾವಾಗ ನಾವು ಚೇಂಜ್ ಆಗ್ತೀವಿ, ಇಸ್ರಾಯೇಲ್ ಜನ ಥರ ನಾವು ಯಾವಾಗ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಎಲ್ಲ ಚೆನ್ನಾಗಿದ್ದಾಗ ನಾವು ಖುಷಿಯಾಗಿರ್ತೀವಿ, ಸಡನ್ನಾಗಿ ಏನೋ ಒಂದು ಹೋಗ್ಬಿಡ್ತು, ನಾವು ತಿರ್ಗಾ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ.
ಇನ್ನೊಂದು ಎಕ್ಸಾಂಪಲ್ ನೋಡಿ, ಇದು ಹಳೆಯ ಒಡಂಬಡಿಕೆಯಲ್ಲಿ ಊಟ ಕಾಯ್ತಾ ಇರಲ್ಲ, ಊಟ ಕೇಳ್ತಾಯಿದ್ರು, ದೇವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ರು, ಮನ್ನಾ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಮನ್ನಾ ಸ್ವಲ್ಪ ದಿನ ತಿಂತಾಯಿದ್ರು. ಆಮೇಲೆ ದೇವರಿಗೆ ಓಕೆ ಚಿತ್ರಾನ್ನ, ಮೊಸರನ್ನ, ಬಿಸಿಬೇಳೆಬಾತ್ ತಿಂದು ದೇವ್ರು ಬೇಜಾರಾಗ್ಬಿಟ್ಟಿದೆ, ನನಗೆ ಇವತ್ತು ಚಿಕನ್ ದಮ್ ಬಿರಿಯಾನಿ ಬೇಕು, ಮಟನ್ ದಮ್ ಬಿರಿಯಾನಿ ಬೇಕು ಅಂತ ಅಟ್ಲೀಸ್ಟ್ ಆ ಥರ ಪ್ರಾರ್ಥನೆ ಮಾಡಿದ್ರಾ? ಇಲ್ಲ, ತಿರ್ಗಾ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೇ ಮನ್ನ ಏನು ತಿಂದು ಹೆಂಗಪ್ಪ ಇರೋದು ನಾವು, ಏನಿದು ದೇವರೇ, ನಾವು ಈಜಿಪ್ಟಲ್ಲಿ ಎಷ್ಟು ಚೆನ್ನಾಗಿ ನಾವು ಮಾಂಸ ಅದೆಲ್ಲ ತಿಂತಾಯಿದ್ವಿ, ಜಾಲಿಯಾಗಿದ್ವಿ, ಖುಷಿಯಾಗಿದ್ವಿ, ಇಲ್ಲಿ ಕರ್ಕೊಂಬಂದು ಈ ಜರ್ನಿ ಈಜಿಪ್ಟಿಂದ ಹಿಡಿದು ಇಸ್ರೇಲ್ ತನಕ ಜರ್ನಿಯಲ್ಲಿ ಇವಾಗ ಮನ್ನ ಅದು ಬಿಟ್ಟು ಬೇರೆ ಏನೂ ಸಿಗ್ತಾಯಿಲ್ಲ ನಮಗೆ, ಆ ಥರ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ನಾವು ಲೈಫಲ್ಲಿ ನಾವು ಚೇಂಜ್ ಮಾಡಿ ನಮಗೆ ಎಷ್ಟು ಏನಿದೆ ನಮ್ಮ ಹತ್ರ ಅದರಿಂದ ನಾವು ಖುಷಿಯಾಗಿರಬೇಕು. ಏನಿದೆ ನಮ್ಮ ಹತ್ರ ಇವಾಗ ನಾವು ಎಷ್ಟೊಂದು ನಮ್ಮ ಮೈಂಡಲ್ಲಿ ಹೆಂಗಿದೆ ಅಂದರೆ, ನಾವು ಬೇರೆಯವ್ರ ಹತ್ರ ಏನಿದೆ ಅದನ್ನ ನೋಡಿ ನಮಗೆ ಒಂಥರ ಹೊಟ್ಟೆವ್ರಿ ಜಾಸ್ತಿ. ಬಟ್ ನಮಗೆ ಏನು ದೇವ್ರು ಕೊಟ್ಟಿದ್ದಾರೆ ಅದರಲ್ಲಿ ಸಂತೋಷವಾಗಿದ್ದೀವಾ? ತುಂಬ ಕಷ್ಟ. ಬಟ್ ಬೇರೆಯವ್ರು ನನ್ನ ಹತ್ರ ಬೈಕ್ ಇಲ್ಲ, ಬೇರೆಯವ್ರ ಹತ್ರ ಬೈಕ್ ಇದೆ, ನನಗೆ ಯಾವಾಗ ಬೈಕ್ ಸಿಗುತ್ತೆ, ನಮ್ಮ ಹತ್ರ ಬೈಕ್ ಇಲ್ಲ, ಇವಾಗ ಕಾರು, ಬೇರೆಯವ್ರ ಹತ್ರ ಕಾರ್ ಇದೆ, ನನಗೆ ಯಾವ ಕಾರ್ ಬರುತ್ತೆ, ನನಗೆ ಬೇರೆ ಚಿಕ್ಕ ಮನೆ, ಒಂದೇ ರೂಮು, ಒಂದೇ ಬಾತ್ರೂಮು, ಜಾಗನೇ ಇಲ್ಲ, ಅವ್ರಿಗೆ ನೋಡೋ 2 ಬೆಡ್ರೂಮು, ಹಂಗೆ ಹಿಂಗೆ ಅಂತೆಲ್ಲ ನಾವು ಬರೀ ನಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ಕೊಂಡು ಕಂಪ್ಲೇಂಟ್ ಮಾಡ್ಕೊಂಡು ಬೇರೆಯವ್ರ ಮೇಲೆ ಹೊಟ್ಟೆ ಕಿರ್ಚಿಡ್ಕೊಂಡು ನಾವು ಹಂಗೆ ಜೀವನ ಮಾಡ್ತಾಯಿದ್ದೀವಿ. ನಾವು ಚೇಂಜ್ ಮಾಡಬೇಕು. ನಮಗೇನು ಕೊಟ್ಟಿದ್ದಾರೆ ದೇವರು ನಮಗೇನು ಕೊಟ್ಟಿದ್ದಾರೆ ಅದ್ರಲ್ಲಿ ನಾವು ಸಂತೋಷವಾಗಿರಬೇಕು. ಸಂತೋಷವಾಗಿದ್ದಾಗ ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಯಾಕಂದರೆ ನಾವು ಸಂತೋಷವಾಗಿರೋದೊಂದು ದೇವರಿಗೆ ನಮಗೆ ವಿಶ್ವಾಸ ತೋರಿಸ್ತಾರೆ. ಯಾಕಂದರೆ ನಮ್ಮ ದೇವ್ರ ಮೇಲೆ ನಂಬಿಕೆ ಇದೆ. ದೇವ್ರು ನಮಗೆ ಇವಾಗ ಇಲ್ಲಿ ಕೊಟ್ಟಿದ್ದೀರಾ, ಬಟ್ ನನಗೆ ಗೊತ್ತು ನಾವು ಹಂಗೆ ನಿಮ್ಮ ಚಿತ್ತ ಪ್ರಕಾರ ನಾವು ಜೀವನ ನಡೆಸಿದ್ರೆ ನನಗೆ ಇನ್ನೂ ನನ್ನ ಚೆನ್ನಾಗಿ ನೀವು ಆಶೀರ್ವದಿಸ್ತೀರಾ. ಆ ನಂಬಿಕೆಯಲ್ಲಿ ನಾವು ಜೀವನ ನಡೆಸಬೇಕು. ಆವಾಗಲೇ ದೇವರಿಗೂ ತುಂಬ ಖುಷಿಯಾಗಿ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಆಮೇನ್. ಇವಾಗ ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ, ದಾವೀದು ನಾವು ಎಲ್ಲರೂ ದಾವೀದ್ ಬಗ್ಗೆ ಹೇಳ್ತೀವಿ, ಅವ್ನು ಗೊಲಾಯತ್ ಜೊತೆ ಜಗಳ ಆಡಿ ಗೊಲಾಯತ್ನ ಸಾಯಿಸಿದ್ರು ಹಂಗೆ ಅಂತೆಲ್ಲ ಅದ್ರ ಬಗ್ಗೆ ಹೇಳ್ತೀವಿ. ಬಟ್ ನಮಗೆ ಎಲ್ಲರಿಗೂ ಗೊತ್ತಾ, ಗೊಲಾಯತ್ಗಿಂತ ಜಗಳ ಆಗಿಂತ ಮುಂಚೆ ಕರಡಿ ಜೊತೆ ಜಗಳ ಆಡಿದ್ರು ಅವರು. ಕರಡಿ ಜೊತೆ ಜಗಳ ಆದಾದ್ಮೇಲೆ ಸಿಂಹ ಜೊತೆ ಜಗಳ ಆಡಿದ್ರು ಅವರು. ಆ ಕರಡಿ ಮತ್ತು ಸಿಂಹನ ಸಾಯಿಸಿದ ಮಗ ಅವಾಗ ವಿಶ್ವಾಸ ಇತ್ತು, ನಾನು ಗೊಲಾಯತನನ್ನು ಸಾಯಿಸ್ತೀನಿ ಅಂತ. ಆ ಕರಡಿ ಮತ್ತು ಸಿಂಹ ನಾವು ಸಾಯಿಸಿಲ್ಲ ಅಂದರೆ ಆ ವಿಶ್ವಾಸನ ಇರಲಿಲ್ಲ ಅವರಿಗೆ, ಗೊಲಾಯತ್ನ ಸಾಯಿಸ್ತಾರೆ ಅಂತ. ಆ ಥರ ವಿಶ್ವಾಸ ಮೇಲೆ ವಿಶ್ವಾಸ ಹೋಗ್ಬೇಕು. ನಾವೆಲ್ಲ ಕ್ರಿಸ್ತವರಾಗಿ ನಾವು ಜೀವನ ನಡೆಸಿದ್ರೆ ವಿ ಹ್ಯಾವ್ ಟು ಕೀಪ್ ಗ್ರೋಯಿಂಗ್ ಇನ್ ಫೇತ್. ಇವಾಗ ನಿಮ್ಮಲ್ಲಿ ಎಷ್ಟು ಕರಡಿಗಳು ನೀವು ಜಗಳ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ? ಅದಾದಮೇಲೆ ಎಷ್ಟು ಸಿಂಹಗಳ ಜೊತೆ ಜಗಳಾಡಿದ್ದೀರಾ? ಇವಾಗ ಸಿಂಹ ಕರಡಿಗಿಂತ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಅಂತ ಎಲ್ಲರಿಗೂ ಗೊತ್ತು ಅಲ್ಲ. ದೇವರು ನಮಗೆ ಕೊಡ್ತಾರೆ ಟೆಸ್ಟು, ಒಂದ ಮೇಲೆ ಒಂದು. ಆ್ಯಕ್ಚುಲಿ ಸೈತಾನ್ ಕೊಡೋ ಟೆಸ್ಟು, ಬಟ್ ದೇವರು ಅಲೋವ್ ಮಾಡ್ತಾರೆ. ಯಾಕಂದರೆ ನಮ್ಮ ವಿಶ್ವಾಸ ಇನ್ನು ಬೆಳಿಬೇಕಂತ. ಸೈತಾನ್ ಒಂದು ಕರಡಿ ತಂದು ಒಟ್ಟ ದಾವಿದ್ನ ಸಾಯಿಸೋಕ್ಕೆ. ಬಟ್ ದಾವಿದ್ನ ಕುರಿನ ಕಾಪಾಡೋಕ್ಕೆ ಕರಡಿ ಜಗಳಾಡಿ ಸಾಯಿಸ್ಬಿಟ್ಟು ನೆಕ್ಸ್ಟು ಸಿಂಹ ಬಂತು. ಓಕೆ, ನಾನು ಕರಡಿ ಜಗಳಾಡಿ ನಾನು ಕರಡಿನ ಸಾಯಿಸಿದ್ರೆ ಸಿಂಹನೂ ಸಾಯಿಸ್ತೀನಿ ಅಂತ ಸಿಂಹ ಜೊತೆ ಜಗಳಾಡಿ ಸಿಂಹನೇ ಸಾಯಿಸಿದ್ರು. ಆವಾಗಲೇ ಅವ್ರ ವಿಶ್ವಾಸ ಇನ್ನು ಬೆಳೀತು. ವಿಶ್ವಾಸ ಬೆಳೆದು ಇವಾಗ ಗೊಲಾಯತ್ ಏನು ಸಾಲ್ ಕಿಂಗ್ ರಾಜನ್ಗೆ ದಾವೀದ್ ಹೇಳ್ದ, ನನ್ನ ದೇವರು ನನ್ನ ಕುರಿಗಳನ್ನ ಕಾಪಾಡೋಕ್ಕೆ ನನಗೆ ಕರಡಿ ಮೇಲೆ ಮತ್ತು ಸಿಂಹ ಮೇಲೆ ನನಗೆ ಜಯ ಕೊಟ್ಟರು. ಅದೇ ದೇವರು ನನಗೆ ಗೊಲಾಯತ್ ಮೇಲೆ ಜಯ ಕೊಟ್ಟು ಇಸ್ರಾಯೇಲ್ ಜನಗಳಿಗೆ ಕಾಪಾಡಿಸ್ತಾನೆ. ಆ ವಿಶ್ವಾಸ ಇತ್ತು. ಆ ಥರ ನಾವು ಜೀವನ ನಡೆಸಬೇಕು ಪ್ರಿಯರೇ. ಆ ಥರ ನಾವು ಜೀವನ ನಡೆಸಬೇಕು. ನಮ್ಮಲ್ಲಿ ಬರೋ ಟೆಸ್ಟು, ನಮ್ಮಲ್ಲಿ ಬರೋ ಪರಿಸ್ಥಿತಿ ಎಲ್ಲ ನಾವು ವಿಶ್ವಾಸ ಮೇಲೆ ಇಟ್ಕೊಂಡು ನಾವು ದೇವರಿಗೆ ತೋರಿಸ್ಬೇಕು. ದೇವರೇ, ನೀವು ಈ ಪರಿಸ್ಥಿತಿ ನಮಗೆ ಬಿಡುದಲೆ ಕೊಟ್ಟಿದ್ದೀರಾ, ಇದಾದ್ಮೇಲೆ ಇನ್ನೊಂದು ಪರಿಸ್ಥಿತಿ ಬಂದಿದೆ, ಇನ್ನೊಂದು ಪರಿಸ್ಥಿತಿಯಲ್ಲಿ ನಮಗೆ ಬಿಡುದಲೆ ಕೊಡ್ತೀರಾ. ಯಾಕಂದರೆ ಮುಂಚೆ ನೀವು ಕೊಟ್ಟಿದ್ದೀರಾ. ನೀವು ಯಾವಾಗಲೂ ಚೇಂಜ್ ಆಗಿಲ್ಲ. ನೀವು ಅದೇ ದೇವರು, ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ. ಆ ಥರ ನಾವು ಜೀವನ ನಡೆಸಬೇಕು. ಆಮೆನ್. ಹಲ್ಲೆಲೂಯ. ಇವಾಗ ನೋಡಿ, ಇವಾಗ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೆ ಬಂದ್ರೂ ಅದೇ ಪ್ರಾಬ್ಲಮ್ಮು. ಇವಾಗ ಇವೆಲ್ಲರಿಗೆ ತಿರ್ಗಾ ಗೊತ್ತು, 5,000 ಜನರಿಗೆ 5,000 ಜನರಿಗೆ ನಾವು ತಿನ್ನಿಸಿದ್ರಲ್ಲ, 2 ಮೀನು ಮತ್ತು 5 ಪೀಸ್ ಆಫ್ ಬ್ರೆಡ್, ಅದರಲ್ಲಿ ನಾವು 5,000 ಜನಕ್ಕೆ ತಿನ್ನಿಸಿದ್ರು ಅಂತ ನಮಗೆಲ್ಲರಿಗೂ ಗೊತ್ತು. ಅವ್ರು ಡಿಸೈಪಲ್ಸ್ಗೆಲ್ಲರಿಗೆ ಅದ್ಭುತ ಕಾರ್ಯಗಳನ್ನ ನೋಡಿದ್ರು. ಯೇಸು ಕ್ರಿಸ್ತು ಮಾಡಿದ್ದು ನೋಡಿದ್ರು. ಬಟ್ ನಿಮಗೆಲ್ಲ ಗೊತ್ತಾ, ಅದಾದಮೇಲೆ
ಸೇಮ್ ಸಿಚುವೇಶನ್ ತಿರ್ಗಾ ಬಂತು. 4,000 ಜನರಿಗೆ ಫೀಡ್ ಮಾಡಬೇಕಂತ ಸೇಮ್ ಸಿಚುವೇಶನ್ ಬಂತು. ಬಟ್ ಅವ್ರ ಡಿಸೈಪಲ್ಸ್ ಅವ್ರು ಏನು ಮಾಡಿದ್ರು? ಇವಾಗ ನಾನಿದ್ದರೆ ಜಸ್ಟ್ ಫ್ಯೂ ಮಂತ್ಸ್ ಬಿಫೋರ್ ಈ ಥರ ಒಂದು ದೇವರು ಈ ಥರ ಒಂದು ಒಳ್ಳೆ ಒಂದು ದೊಡ್ಡ ಅದ್ಭುತ ಕಾರ್ಯಗಳು ಮಾಡಿ ಇವು 5,000 ಜನಕ್ಕೆ ತಿನ್ಸಿದ್ರು. ದೇವರೇ, ನೀವು 5,000 ಜನಕ್ಕೆ ತಿನ್ಸಿದ್ರಲ್ಲ, ಇವಾಗ 4 ಜನಕ್ಕೆ ಏನು ನಿಮಗೆ ಏನು ತುಂಬ ಈಸಿ, ನೀವು ತಿನ್ನಿಸಿ, ನಾವು ಎಷ್ಟು ಯಾರಾದ್ರೂ ಏನು ಊಟ ಇದೆ ನಾವು ತೊಗೊಂಬರ್ತೀನಿ, ನೀವು ದೇವರಿಗೆ ಧನ್ಯವಾದ ಕೊಟ್ಟು ನೀವು ಮಲ್ಟಿಪ್ಲೈ ಮಾಡಿ ಎಲ್ಲರನ್ನ ತಿನ್ನಿಸಿ ಅಂತ ನಾವು ಹೇಳ್ಬೋದಲ್ಲ. ತಿರ್ಗಾ ಅವ್ರು ಅದೇ ಹೇಳಿದ್ರು, ಅಯ್ಯೋ ನಮ್ಮ ಹತ್ರ ಎಲ್ಲಿಲ್ಲ, 4,000 ಜನಕ್ಕೆ ಹೆಂಗೆ ತಿನ್ಸೋದು ನಾವು, ನಮ್ಮ ಹತ್ರ ಏನಿಲ್ಲ. ಒಂದು ತಿರ್ಗಾ ಒಂದು 7 ಬ್ರೆಡ್ ಇದೆ, 7 ಪೀಸ್ ಆಫ್ ಬ್ರೆಡ್ ಇದೆ, ಆ ಥರ ಅನ್ನೋದು ಹೇಳಿದ್ರು ಅವರು. ಎಲ್ಲಿ ವಿಶ್ವಾಸ ಎಲ್ಲಿ? ಜಸ್ಟ್ ಫ್ಯೂ ಮಂತ್ಸ್ ಬಿಫೋರ್ ಮಾಡಿದ್ರು. ಇವಾಗ ನೋಡಿದ್ವಿ, ಇವಾಗ ಅದೇ ಓದ್ತೀನಿ, ಮ್ಯಾಥ್ಯೂ ಚಾಪ್ಟರ್ 16 ವರ್ಸ್ 9-11 ಜೀಸಸ್ಸೇ ಹೇಳ್ತಾರೆ ಅವರೆಲ್ಲ ಡಿಸೈಪಲ್ಸಿಗೆ. ಇಂಗ್ಲೀಷಲ್ಲಿ ಓದ್ತೀನಿ, ಆಮೇಲೆ ನೀವು ಕನ್ನಡದಲ್ಲಿ ಯಾರಾದರೂ ಓದಿ. ಮ್ಯಾಥ್ಯೂ ಚಾಪ್ಟರ್ 16 ವರ್ಸ್ 9-11 ಜೀಸಸ್ ಹೇಳ್ತಾರೆ, ಡು ಯು ಸ್ಟಿಲ್ ನಾಟ್ ಅಂಡರ್ಸ್ಟ್ಯಾಂಡ್? ಡೋಂಟ್ ಯು ರಿಮೆಂಬರ್ ದ 5 loaves for the 5,000 and how many basketfuls you gathered? Or the 7 loaves for the 4,000 and how many basketfuls you gathered? How is it you don't understand that I was not talking to you about the bread, but be on guard against the yeast of the Pharisees and Sadducees ಅಂತ ಅವ್ರಿಗೆ ಹೇಳ್ತಾರೆ. ಅದೇ ಅವರಿಗೆ ಅರ್ಥ ಆಗೋದೇ ಅಲ್ಲ. ಅವರಿಗೆ ಎಷ್ಟು 5,000 4,000 ಫೀಡ್ ಮಾಡಿದ್ರು, ಅದೇ ವಿಶ್ವಾಸನೇ ಅವ್ರಿಗೆ ಬೆಳೆದಿಲ್ಲ. ತಿರ್ಗಾ ಅದೇ ಪ್ರಾಬ್ಲಮ್ ಅವ್ರ ಡಿಸೈಪಲ್ಸ್ಗೆ. ಓದಿ ಕನ್ನಡದಲ್ಲಿ ಮ್ಯಾಥ್ಯೂ ಚಾಪ್ಟರ್ 16 ವರ್ಸ್ 9-11. ಆಮೆನ್, ಆಮೆನ್. ನಿಮಗೆಲ್ಲರಿಗೂ ಗೊತ್ತು, ನಮಗೆ ರಕ್ಷಣೆ ಒಂದು ದೇವರ ಕೃಪೆಯಿಂದ ಮಾತ್ರ ನಮಗೆ ಸಿಗಲ್ಲ, ವಿಶ್ವಾಸ ಬೇಕು. ಇಂಗ್ಲೀಷಲ್ಲಿ ಹೇಳ್ತಾರೆ, ವಿ ಆರ್ ಸೇವ್ಡ್ ಬೈ ಗ್ರೇಸ್ ಥ್ರೂ ಫೇತ್. ಆ ವಿಶ್ವಾಸ ಇಲ್ಲ ಅಂದರೆ ರಕ್ಷಣೆನೇ ಇಲ್ಲ. ದೇವರ ಕೃಪೆ ಒಂದು ಎಲ್ಲರ ಮೇಲೆ ಇದೆ. ಯೇಸು ಕ್ರಿಸ್ತನು ಬಂದು ಸಿಲುಬೆ ಮೇಲೆ ಸೆತ್ತಿದ್ದು ಎಲ್ಲರಿಗೆ, ದೇವರ ಕೃಪೆ ಎಲ್ಲರ ಮೇಲಿದೆ. ಆದರೆ ಯಾರು ವಿಶ್ವಾಸದಿಂದ ಇದಕ್ಕೆ ರೀಚ್ ಔಟ್ ಮಾಡಿ ದೇವರು ನಮ್ಮ ಸ್ವಂತ ರಕ್ಷಕರು ಅಂತ ನಾವು ಬಿಲೀವ್ ಮಾಡಿ ನಾವು ರಿಸೀವ್ ಮಾಡ್ತೀವಲ್ಲ, ಆವಾಗಲೇ ರಕ್ಷಣೆ ಸಿಗೋದು. ಇವಾಗ ಸೈತಾನ್ ಅವನಿಗಿರೋದು ಒಂದೇ ಒಂದು ಕೆಲಸ, ನಿಮ್ಮಲ್ಲಿರೋ ವಿಶ್ವಾಸ ತೆಗಿಬೇಕಂತ. ನಿಮ್ಮಲ್ಲಿರೋ ವಿಶ್ವಾಸ, ಆ ವಿಶ್ವಾಸವನ್ನು ತೆಗೆದುಬಿಟ್ರೆ ಅಷ್ಟೇ ಸಾಕು. ಇವಾಗ ನೀವೇ ನೋಡಿ, ನಿಮ್ಮಲ್ಲಿರೋ ಕಷ್ಟ ಪರಿಸ್ಥಿತಿಯಲ್ಲೆಲ್ಲ ಎಷ್ಟೊಂದು ಸಲ ನಾವು ನಮ್ಮಲ್ಲಿ ವಿಶ್ವಾಸದ್ದು ಒಡೆದೋಗ್ಬಿಡುತ್ತೆ ಅಲ್ಲ. ಎಷ್ಟೊಂದು ವರ್ಷಗಳಿಂದ ನಾವು ಕಾಯ್ತಾ ಇರ್ತೀವಿ ಒಂದು ಇದರಲ್ಲಿ ಪರಿಸ್ಥಿತಿಯಿಂದ ಹೊರಗೆ ಬರಬೇಕಂತ. ಎಷ್ಟೊಂದು ಸಲ ನಾವು ಪ್ರಾರ್ಥನೆ ಮಾಡ್ತೀವಿ, ಎಷ್ಟೊಂದು ವರ್ಷಗಳು ನಾವು ಪ್ರಾರ್ಥನೆ ಮಾಡ್ತೀವಿ. ಬಟ್ ಅದೆಲ್ಲ ನಮಗೆ ಸರಿಗೆ ಸಿಗಲ್ಲ, ಟೈಮಲ್ಲಿ ಸಿಗಲ್ಲ, ನಮ್ಮ ಟೈಮಲ್ಲಿ ಸಿಗಲ್ಲ. ಯಾಕಂದ್ರೆ ದೇವ್ರಿಗೆ ಅವ್ರ ಟೈಮ್ ಪ್ರಕಾರ ನಮ್ಗೆ ಕೊಡ್ತಾರೆ, ಬಟ್ ನಮ್ಮ ಟೈಮ್ ಸಿಗಲ್ಲ. ಅದ್ರಲ್ಲಿ ನಮ್ಗೆ ವಿಶ್ವಾಸ ಹೊಡೆಯಲ್ಲ, ಹೊಡೆದೋಗ್ಬಿಡುತ್ತಲ್ಲ. ನಮ್ಗೆ ದೇವ್ರ ಮೇಲೆ ಚರ್ಚಿಗೆ ಬರೋಕ್ಕೆ ಬೇಜಾರು, ಪ್ರಾರ್ಥನೆ ಮಾಡೋಕ್ಕೆ ಬೇಜಾರು. ಯಾಕಂದರೆ ದೇವ್ರು ನಮ್ಮ ಪ್ರಾರ್ಥನೆನೇ ನಮ್ಗೆ ಆನ್ಸರ್ ಮಾಡ್ತಾ ಇಲ್ಲ, ನಮಗೆ ಇದು ಆನ್ಸರೇ ಕೊಡ್ತಾ ಇಲ್ಲ. ನಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಹಂಗೇ ಇದೆ ನಮ್ಮ ಪರಿಸ್ಥಿತಿ, ಏನೂ ಚೇಂಜ್ ಇಲ್ಲ, ಏನೂ ಬದಲಾವಣೆ ಇಲ್ಲ ಅಂತ ನಮ್ಮ ವಿಶ್ವಾಸ ಹೊಡೆದೋಗ್ಬಿಡುತ್ತೆ. ಅದು ಸಾತಾನು ಮಾಡೋ ಕೆಲಸ. ನಮಗೆ ಸಾತಾನು ನೀವು ಜೋಬ್ ಚಾಪ್ಟ್ರಲ್ಲಿ ನೀವು ಫುಲ್ ಚಾಪ್ಟ್ರಲ್ಲಿ ನೀವು ಕಲ್ತಿದ್ದೀರಲ್ಲ, ಸಾತಾನು ಮತ್ತು ದೇವ್ರು ಯಾವಾಗ ನೋಡ್ರು ಮಾತಾಡೋದು, ನನ್ನ ಕೈ ಕೊಟ್ಬಿಡಿ, ನಾನು ಇವನು ಕಷ್ಟ ಪರಿಸ್ಥಿತಿಯಲ್ಲಿ ಹಾಕ್ಸಿ ನಾವು ನೋಡಿ ನಿಮ್ಮ ಮುಖದಲ್ಲೇ ಅವನು ಕರ್ಸ್ ಮಾಡ್ತಾನೆ ಅಂತ. ಆ ಥರ ಎಷ್ಟೊಂದು ಸರಿ ಸೈತಾನ್ ಹೇಳೋದು. ಇವಾಗ ಅದು ಬರೀ ಜೋಬ್ ಚಾಪ್ಟರ್ ಅಲ್ಲ, ಆ್ಯಕ್ಚುಲಿ ಹೊಸ ಒಡಂಬಡಿಕೆಯಲ್ಲೂ ಆ ಥರ ಹೇಳಿದೆ. ಯೇಸು ಕ್ರಿಸ್ತನೇ ನಮಗೆ ಹೇಳಿದ್ದಾರೆ. ಇವಾಗ ನೋಡಿ, ಲೂಕ್ ಚಾಪ್ಟರ್ 22 ವರ್ಸ್ 31 and 32. ಲೂಕ್ ಚಾಪ್ಟರ್ 22 ವರ್ಸ್ 31 and 32 ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ಪೀಟರ್ಗೆ, ಸೈಮನ್ ಸೈಮನ್, Satan has asked to sift all of you as wheat, but I have prayed for you, Simon, that your faith may not fail, and when you have turned back, strengthen your brothers. ನೀವೇ ನೋಡಿ, ಸೈತಾನ್ ಹೋಗಿ ಕೇಳಿದಾನೆ, ಇವಾಗ ಇವನ್ನೆಲ್ಲ ಕೊಟ್ಬಿಡಿ, ನಾನು ಸೈಮನ್ ಪೀಟರ್ ನನ್ನ ಕೊಟ್ಬಿಡಿ, ನಾನು ಅವನ ವಿಶ್ವಾಸನ ನಾನು ನಾಶ ಮಾಡಿಬಿಡ್ತೀನಿ ಅಂತ ದೇವ್ರಿಗೆ ಕೇಳ್ತಾರೆ. ಬಟ್ ಯೇಸು ಕ್ರಿಸ್ತು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. That I have prayed for you that your faith may not fail, and when you turn back, ಅಂದರೆ ಆ ವಿಶ್ವಾಸದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, when you turn back, you strengthen your brothers.
ಕನ್ನಡದಲ್ಲಿ ಯಾರಾದರೂ ಓದಿ. ಲೂಕ್ ಚಾಪ್ಟರ್ 22 ವರ್ಸ್ 31 and 32. ಆಮೇನ್. ಜ್ಞಾಪಕ ಇಟ್ಕೊಳ್ಳಿ, ಸೈತಾನ್ ಒಂದೇ ಕೆಲಸ ಅವನಿಗೆ, ನಿಮ್ಮಲ್ಲಿರೋ ವಿಶ್ವಾಸವನ್ನು ನಾಶ ಮಾಡಬೇಕಂತ ಅವನಿಗೆ ಆಸೆ ಅಷ್ಟೇ. ಯಾಕೆಂದರೆ ಅದಾದಮೇಲೆ ನೀವು ಯೇಸು ಕ್ರಿಸ್ತ ಜೊತೆ ನೀವು ಅದು ರಿಲೇಷನ್ಶಿಪ್ಪೇ ಇಟ್ಕೊಳ್ಳಲ್ಲ ನೀವು. ಅದಕ್ಕೆ ನಿಮ್ಮ ವಿಶ್ವಾಸ ಹಿಂದೆ ಇದ್ದಾನೆ ಯಾವಾಗ ನೋಡಿದ್ರು. ಜ್ಞಾಪಕ ಇಟ್ಕೊಳ್ಳಿ. ಎರಡನೇದು, ಆ ಥರ ಅವ್ನು ಮಾಡಿದ್ರೂ ಯೇಸು ಕ್ರಿಸ್ತು ನಮಗೋಸ್ಕರ ದೇವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದಾರೆ, ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಆ ನಂಬಿಕೆ ಇರಲಿ. ಯೇಸು ಕ್ರಿಸ್ತು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ನಮ್ಮ ವಿಶ್ವಾಸ ನಾಶ ಆಗೋಗಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ನಾವು ಆ ಪರಿಸ್ಥಿತಿಯಿಂದ ಹೊರಗೆ ಬಂದು ಇನ್ನೂ ವಿಶ್ವಾಸ ನಮಗೆ ಇನ್ನೂ ನಾವು ಬೆಳೆದು ಬೇರೆಯವ್ರಿಗೆ ಎನ್ಕರೇಜ್ ಮಾಡಬೇಕು. ನನ್ನ ದೇವರು ನನಗೆ ಇದರಿಂದ ಬಿಡುದಲೆ ಕೊಟ್ಟರು, ನಿನಗೂ ಕೊಡ್ತಾರೆ. ನೀವು ಸರ್ವ್ ಮಾಡಿದ ಅದೇ ದೇವರು, ಏನು ಡಿಫ್ರೆಂಟ್ ಇಲ್ಲ. ನೀವು ಬೇರೆಯವ್ರಿಗೆ ಎನ್ಕರೇಜ್ ಮಾಡ್ಬೋದು. ಆಮೇನ್. ದೇವರು ಯೇಸು ಕ್ರಿಸ್ತು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಜ್ಞಾಪಕ ಇಟ್ಕೊಳ್ಳಿ. ಎರಡನೇದು. ಮೂರನೇದು, ನಾವು ಮನುಷ್ಯರು, ನಮ್ಮ ಪರಿಸ್ಥಿತಿಯಲ್ಲಿ ನಾವು ನಮಗೇನು ಕಾಣುತ್ತೆ ಅದೇ ನಾವು ನೋಡ್ತೀವಿ. ನಮ್ಮ ಪರಿಸ್ಥಿತಿ ಎಷ್ಟು ಕಷ್ಟ ಇದ್ರೂ ಅದರಿಂದಲೇ ನಾವು ನಮ್ಮ ಮೈಂಡಲ್ಲಿ ಹೆಂಗೆ ಥಿಂಕ್ ಮಾಡ್ತೀವಿ, ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಏನನ್ನು ನಾವು ಡಿಸೈಡ್ ಮಾಡಬೇಕು ಅದೆಲ್ಲ ನಮಗೆ ಏನು ನೋಡ್ತೀವಿ ಅದರಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಆಯಿತಾ? ಅದಕ್ಕೆ ನಮ್ಮ ನಂಬಿಕೆ ಒಂದು ನಾಶವಾಗೋದು ತುಂಬ ಈಸಿ. ಬಟ್ ನಾವು ಆ್ಯಕ್ಚುಲಿ ದೇವ್ರಿಗೂ ಪ್ರೇ ಮಾಡ್ಬೋದು. ನಾವು ಯೇಸು ಕ್ರಿಸ್ತಕ್ಕೆ ಪ್ರೇ ಮಾಡ್ಬೋದು. ಗಾಡ್ ಹೆಲ್ಪ್ ಮೈ ಅನ್ಬಿಲೀಫ್, ನನ್ನ ವಿಶ್ವಾಸವನ್ನು ನೀವು ಬೆಳೆಸಿ ನಾವು ಪ್ರೇ ಮಾಡ್ಬೋದು. ಇವಾಗ ಮಾರ್ಕ್ ಚಾಪ್ಟರ್ 9 ವರ್ಸ್ 23 and 24 ಒಬ್ಬ ಅಪ್ಪ ಅವನ ಮಗನಿಗೆ ಹುಷಾರಿಲ್ಲ. ಬಟ್ ಅವನು ದೇವ್ರಿಗೆ ಹೇಳ್ತಾನೆ, ದೇವ್ರು ಅವನಿಗೆ ಹೇಳ್ತಾರೆ ವರ್ಸ್ 23 ನಿನಗೆ ಏನು ನಂಬಿದ್ರೆ ನೀನು ಏನು ಬೇಕು ಅದು ಸಿಗುತ್ತೆ, ಆದರೆ ನಂಬಬೇಕು. ಬಟ್ ಅದಕ್ಕೆ ಅವನು ಅಪ್ಪ ತಿರ್ಗಾ ಅಳಿದ್ಬಿಟ್ಟು ಯೇಸು ಕ್ರಿಸ್ತಿಗೆ ಹೇಳ್ತಾನೆ, ನನಗೆ ಹೆಲ್ಪ್ ಮಾಡಿ, ಹೆಲ್ಪ್ ಮೈ ಅನ್ಬಿಲೀಫ್. ಐ ವಾಂಟ್ ಟು ಬಿಲೀವ್. ನನಗೆಲ್ಲರಿಗೂ ನೀವು ಕ್ರಿಸ್ತವರಾಗಿ ನೀವು ಎಷ್ಟೊಂದು ವರ್ಷಗಳು ನೀವು ಜೀವನ ನಡೆಸ್ತಾ ಇದ್ದೀರಾ, ನಮಗೆಲ್ಲರಿಗೆ ನಂಬಿಕೆ ದೇವರ ಮೇಲೆ ಇಡಬೇಕಂತ ಆಸೆ. ಬಟ್ ನಮ್ಮ ಪರಿಸ್ಥಿತಿ ಆ ಥರ ಇದೆ. ಬಟ್ ನಾವು ದೇವ್ರಿಗೂ ಪಾದದಲ್ಲಿ ಹೋಗಿ, ದೇವರೇ ನನ್ನ ವಿಶ್ವಾಸವನ್ನು ಬೆಳೆಸಿ, ಹೆಲ್ಪ್ ಮೈ ಅನ್ಬಿಲೀಫ್ ಲಾರ್ಡ್. ಐ ವಾಂಟ್ ಟು ಬಿಲೀವ್ ಬಟ್ ಹೆಲ್ಪ್ ಮೈ ಅನ್ಬಿಲೀಫ್ ಅಂತ ನಾವು ಕೇಳ್ಕೊಬೋದು. ನಾಚಿಕೆ ಪಡಬಾರ್ದು. ಆಯಿತಾ? ನಾವು ಆ ಥರ ಕೇಳ್ಬೋದು. ಇವನು ಅಪ್ಪ ಅವನ ಮಗನಿಗೆ ಆ ಥರ ನಾವು ಹೀಲಿಂಗ್ ಬೇಕಂತ ಅವನು ಬೇಡ್ಕೊತಾ ಇದ್ದ ಯೇಸು ಕ್ರಿಸ್ತುವಿಗೆ ಅವ್ನು ಹೇಳ್ದ, ದೇವರೇ ನಾನು ನಂಬ್ತೀನಿ ಬಟ್ ನನಗೆ ಹೆಲ್ಪ್ ಮಾಡಿ, ನನ್ನ ವಿಶ್ವಾಸವನ್ನು ಬೆಳೆಸಿ ಅಂತ ಅವನು ಕೇಳ್ಕೊತಾನೆ. ಆಮೇನ್. ಇವಾಗ ಬೈಬಲಲ್ಲಿ ದೇವರ ವಾಕ್ಯದಲ್ಲಿ ಹೇಳಿದ್ದೆ, ವಿಶ್ವಾಸದಿಂದ ನಾವು ದೇವ್ರನ್ನ ನಾವು ಪ್ಲೀಸ್ ಮಾಡ್ಬೋದು, ದೇವ್ರನ್ನ ಖುಷಿ ಪಡ್ಬೋದು. ಇವಾಗ ನಾವು ಕ್ರಿಸ್ತವರಾಗಿ ಎಷ್ಟು ವರ್ಷ ನಾವು ಜೀವನ ನಡೆಸ್ತಾ ಇದ್ದೀವಿ. ಯಾರು ದೇವ್ರನ್ನ ಖುಷಿಪಡಿಸ್ಲಿಕ್ಕೆ ಆಸೆ? ಯಾರು ದೇವ್ರನ್ನ ಖುಷಿಪಡೋದು ಆಸೆ? ನಾವು ಒಂದೇ ಒಂದು ಮಾಡ್ಬೋದು, ದೇವ್ರ ಮೇಲೆ ನಾವು ವಿಶ್ವಾಸ ಇಟ್ಟರೆ ಅದೇ ಸಾಕು. ಬಿಕಾಸ್ ಫೇತ್ ಪ್ಲೀಸಸ್ ಗಾಡ್. ಅದೇ ಸಾಕು. ನೀನೇನು ಎಷ್ಟು ನಾವು ಸರ್ವ್ ಮಾಡ್ತೀವಿ, ಚರ್ಚಲ್ಲಿ ಬಂದು ಇದು ಮಾಡೋದು, ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡೋದು, ಅದು ಮಾಡೋದಲ್ಲ ಒಳ್ಳೆಯದು, ನಾವು ಮಾಡಬೇಕು. ಆದರೆ ವಿಶ್ವಾಸ ಇಲ್ಲದೆ ನಾವು ಮಾಡಿದ್ರೆ ಅದು ವೇಸ್ಟು. ದೇವರಿಗೆ ಏನು ಇಷ್ಟ ಆಗುತ್ತೆ? ನಮ್ಮಲ್ಲಿ ಇರೋ ವಿಶ್ವಾಸ ಅವ್ರ ಮೇಲೆ. ಯಾವುದೇ ಪರಿಸ್ಥಿತಿ ಇರಲಿ, ಯಾವುದೇ ಕಷ್ಟದಲ್ಲಿ ನಾವು ಇದ್ದರೂ ಕೂಡ ನಾವು ದೇವರಿಗೆ ಹೇಳ್ಬೋದು, ದೇವರೇ ನೀವು ನನ್ನ ಕೈ ಬಿಡಲ್ಲ, ಇಷ್ಟು ವರ್ಷ ನೀವು ನಡ್ಸ್ಕೊಂಬಂದಿರ, ಇಲ್ಲಿ ತನಕ ನೀವು ಕರ್ಕೊಂಬಂದಿರ, ಇಲ್ಲಿ ತನಕ ನೀವು ಕರ್ಕೊಂಬಂದು ಇಲ್ಲಿ ಜಸ್ಟ್ ಬಿಡೋಕ್ಕೆ ನೀವು ಕರ್ಕೊಂಬಂದಿಲ್ಲ. ಇನ್ನೂ ನಮಗೆ ನನ್ನ ಜೀವನದಲ್ಲಿ ನಿಮ್ಗೆ ಆ ಪ್ಲ್ಯಾನ್ ಇದೆ, ನನಗೆ ಕರ್ಕೊಂಡು ಹೋಗ್ತೀರಾ, ನೀವು ನನಗೇನು ಡೆಸ್ಟಿನಿ ಇದೆ ಅಲ್ಲಿ ನೀವು ಕರ್ಕೊಂಡು ಹೋಗ್ತೀರಾ ಅಂತ ನಾವು ನಂಬಿಕೆಯಲ್ಲಿ ನಾವು ದೇವ್ರಿಗೆ ಹೇಳಬೇಕು. ಆವಾಗಲೇ ಅವರಿಗೆ ಇಷ್ಟ ಆಗುತ್ತೆ, ಅವರಿಗೆ ಖುಷಿ ಬರುತ್ತೆ. ಯಾಕಂದರೆ ನಾವು ನನ್ನ ಮಗನೇ, ನನ್ನ ಮಗಳೇ, ನನ್ನ ಮೇಲೆ ನಿನಗೆ ವಿಶ್ವಾಸ ಇದೆ, ಪ್ರೈಸ್ ಲಾರ್ಡ್ ಅಂತ ನಾವು ಹೇಳ್ಬೋದು. ಆಮೆನ್. ಇವಾಗ ಮ್ಯಾಥ್ಯೂ ಚಾಪ್ಟರ್ 8 ವರ್ಸ್ 23 and 26 ಆಯಿತಾ? ಇದರಲ್ಲಿರೋದು ನನಗೋಸ್ಕರ ಒಂದು ಫೇವ್ರೆಟ್ ಪ್ಯಾಸೇಜ್ ಬೈಬಲಲ್ಲಿ. ಆಯಿತಾ? ಇದರಿಂದನೇ ನನಗೆ ಯಾವಾಗ ನೋಡಿದ್ರು ನನ್ನ ಫೇತ್, ನನ್ನ ವಿಶ್ವಾಸ ನಾನು ಯಾವಾಗ ನೋಡಿದ್ರು ಬೆಳೆಸ್ತಾ ಇದ್ದೀನಿ, ಯಾವಾಗ ನೋಡಿದ್ರು ನಾನೇ. ಯಾಕಂದರೆ ಇದರಿಂದ ನನಗೊಂಥರ ಯೇಸು ಕ್ರಿಸ್ತ ನನಗೆ ಇದು ಕಪಾಳಗೆ ಹೊಡೆಯೋ ಥರ ಆ್ಯಕ್ಚುಲಿ ನನಗೆ. ಇದರಲ್ಲಿ ನಾವು ಓದೋಣ.
Matthew chapter 8, verse 23 and 26. Then he got into the boat and his disciples followed him. Suddenly, a furious storm came up on the lake so that the waves swept over the boat. But Jesus was sleeping. The disciples went and woke him, saying, "Lord, save us, we are going to drown." He replied, "You of little faith, why are you afraid?" Then he got up and rebuked the winds and the waves, and it was completely calm. ಓದಿ ಮ್ಯಾಥ್ಯೂ ಚಾಪ್ಟರ್ 8 ವರ್ಸ್ 23 to 26. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿಹೋಯಿತು. ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, "ಸ್ವಾಮಿ, ಕಾಪಾಡು, ಸಾಯುತ್ತೇವೆ" ಅನ್ನಲಾಗಿ ಆತನು ಅವರಿಗೆ, "ಅಲ್ಪವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ?" ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು. ಅಲ್ಪವಿಶ್ವಾಸಿಗಳೇ, ನನಗೆ ಅದೇ ಒಂಥರ ಮುಖ ಹೊಡೆಯೋ ಥರ. ನನಗೆ ಯಾವಾಗ ನನ್ನ ಕಷ್ಟದಲ್ಲಿ ನಾನು ಇದ್ದಾಗ ನಾನು ಫುಲ್ ಹೆದರ್ಕೊಂಡು, ಅಯ್ಯೋ ದೇವರೇ, ನಾನು ಏನು ಮಾಡೋದು ಏನು ಮಾಡಬೇಕು, ಹೆಂಗೆ ದೇವರೇ ನನ್ನ ಕಾಪಾಡಿ ಅಂತ ನಾನು ಒಂದು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆವಾಗ ನನಗೆ ದೇವರು ನನಗೆ ಮುಖದಲ್ಲಿ ಹೊಡೆಯೋ ಥರ ಜೀಸಸ್ ನನಗೆ ಹೇಳೋ ಥರ, ಅಲ್ಪವಿಶ್ವಾಸಿಗಳೇ, ಯಾಕೆ ಭಯ, ನಾನಿದ್ದೀನಿ, ನಾನು ನೋಡ್ಕೊತೀನಿ. ಇವಾಗ ನಾವು ಅದೇ ಬೋಟಲ್ಲಿ ನಾವು ಇರೋ ಥರ ನಾವು ಯೋಚನೆ ಮಾಡೋಣ. ನಮ್ಮಲ್ಲಿರೋ ಏನು ಸ್ಟಾಮ್, ಏನು ನಾವು ಕಷ್ಟ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ವಾಟ್ ಈಸ್ ಯುವರ್ ಸ್ಟಾಮ್? ನಿಮ್ಗೆ ಗೊತ್ತು, ನಿಮ್ಮ ಲೈಫಲ್ಲಿ ನಿಮ್ಗೆ ಗೊತ್ತು ಏನೇನು ನೀವು ಅನುಭವಿಸ್ತಾ ಇದ್ದೀರಾ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಬಟ್ ನೀವು ಅದರಲ್ಲಿ ಚೆನ್ನಾಗಿ ಮಲ್ಕೊತಾ ಇದ್ದೀರಾ. ಆ ಸ್ಟಾಮಲ್ಲಿ ಮಧ್ಯದಲ್ಲಿ ನಿದ್ದೆ ಬರಲ್ಲ, ಯಾಕಂದರೆ ಆ ಕಷ್ಟ ಪರಿಸ್ಥಿತಿಯಲ್ಲಿ ನಿದ್ದೆ ಬರಲ್ಲ. ಬಟ್ ಜೀಸಸ್ ಚೆನ್ನಾಗಿ ಮಲ್ಕೊಂಡಿದ್ರು. ಯಾಕೆ? ಅವ್ರಿಗೆ ಗೊತ್ತು ಎಲ್ಲ ಏನು ಆಗಲ್ಲ ಅಂತ. ನಾನು ಎದ್ದು ನಿಂತ್ಕೊಂಡು ನಾನು ಹೇಳ್ತೀನಿ ಆ ಸ್ಟಾಮಿಗೆ, ಇಟ್ ವಿಲ್ ಬಿ ಕಾಮ್ ಅಂತ ಅವ್ರಿಗೆ ಗೊತ್ತು. ಯಾಕಂದರೆ ಅವ್ರ ತಂದೆ ದೇವ್ರನ್ನ, ಯೇಸು ಕ್ರಿಸ್ತನ ಕೈ ಬಿಡಲ್ಲ. ಅದೇ ದೇವರು ನಮ್ಮೊಳಗಿದ್ದಾರೆ. ಅದೇ ಯೇಸು ಕ್ರಿಸ್ತು, ಆ ಪವಿತ್ರ ಆತ್ಮ ನಮ್ಮೊಳಗಿದ್ದಾರೆ. ನಮ್ಮಲ್ಲ ಕಷ್ಟ ಪರಿಸ್ಥಿತಿಯಲ್ಲಿದ್ದರೂ ನಾವು ಮಲ್ಕೊತೀವ? ಇಲ್ಲ ನಾವು ಇದು ಶಿಷ್ಯರ ಥರ ಹೇಳ್ತೀವ, ಅಯ್ಯೋ ದೇವರೇ ಏನು ಮಾಡೋದು, ನನ್ನ ಕಾಪಾಡು, ನನ್ನ ನಾಶ ಹೋಗ್ಬಿಡ್ತೀನಿ, ನನ್ನ ಕೆಲಸ ನನಗೆ ಬಿಟ್ಬಿಟ್ರು, ನನಗೆ ಏನು ಕೆಲಸ ಇಲ್ಲ, ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಫ್ಯಾಮಿಲಿ, ನಾನು ಏನು ಮಾಡಬೇಕು, ಜಸ್ಟ್ ಒನ್ ಎಕ್ಸಾಂಪಲ್ ಕೊಟ್ಟೆ ನಾನು. ಬಟ್ ನಿಮ್ಮಲ್ಲಿರೋ ಏನು ಸ್ಟಾಮ್? ವಾಟ್ ಈಸ್ ಯುವರ್ ಸ್ಟಾಮ್? ಯೋಚನೆ ಮಾಡಿ. ಯೇಸು ಕ್ರಿಸ್ತು ನಿಮಗೆ ಹೇಳಬೇಕಾ, ಅಲ್ಪವಿಶ್ವಾಸಿಗಳೇ, ಯಾಕೆ ಭಯ? ಇಲ್ಲ ನೀವು, ಬಿಕಾಸ್ ಫೇತ್ ಪ್ಲೀಸಸ್ ಗಾಡ್, ನೀವು ವಿಶ್ವಾಸದಲ್ಲಿ ಹೇಳ್ತೀರಾ, ದೇವರೇ ಪರವಾಗಿಲ್ಲ, ನೀವು ಇಷ್ಟು ತನಕ ನಾನು ನಡ್ಸ್ಕೊಂಬಂದು ಬಂದ್ರಿ, ಪರವಾಗಿಲ್ಲ, ಇದು ಎಷ್ಟೇ ವರ್ಷ ಆಳಿದ್ರು ನನಗೆ ಗೊತ್ತು ನೀವು ನನಗೆ ಇದರಿಂದ ಬಿಡುದಲೆ ಕೊಡ್ತೀರಾ ಅಂತ. ನನಗೆ ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ನಾವು ಹೇಳ್ತೀರಾ ದೇವಿಗೆ? ಹೇಳ್ತೀವ? ನೀವೇ ಯೋಚನೆ ಮಾಡಿ. ನಾವೊಂದು ಸಾಕ್ಷಿ ಹೇಳಿ ನಿಮಗೆ ಇದು ಮುಗಿಸ್ತೀನಿ. ಇವಾಗ ತುಂಬ ಜನರಿಗೆ ನನಗೆ ಹೊರಗಿಂದ ಎಲ್ಲರೂ ನನ್ನ ಲೈಫು ಎಲ್ಲ ಚೆನ್ನಾಗಿದೆ, ಎಲ್ಲ ಫುಲ್ಲು UK ಇಂದ ಸಿಂಗಪೂರು ಹಿಂಗೆ ಒಳ್ಳೆ ಕೆಲಸ ಹಂಗೆ ಅಂತೆಲ್ಲ ಎಲ್ಲರಿಗೆ ಆ ಥರ ಒಂಥರ ಇಂಪ್ರೆಷನ್ನು. ಮಾತ್ರ ನಮ್ಮಲ್ಲಿರೋ ಲೈಫ್ ನಾವು ಏನು ಅನುಭವಿಸಿ ನಾನು ಜಾಸ್ತಿ ಯಾರಿಗೂ ಹೇಳಲ್ಲ, ಯಾರಿಗೆ ಜಾಸ್ತಿ ಗೊತ್ತಿಲ್ಲ, ಜನಕ್ಕೆ ಜಾಸ್ತಿ ಗೊತ್ತಿಲ್ಲ. ಬಟ್ ನನ್ನ ಜೀವನದಲ್ಲಿ ಎಷ್ಟೋ ಕಷ್ಟ ಪರಿಸ್ಥಿತಿಯಲ್ಲಿ ನಾವು ಮುಂದೆ ಬಂದಿದ್ದೀವಿ. ಬಟ್ ನನಗೆ ವಾಪಸ್ ನಾನು ಹಿಂದೆ ತಿರುಗಿ ದೇವರು ನಂಬಿಕಸ್ತರು ಅಂತ ನಾವು ಎಷ್ಟೊಂದು ಸರಿ ನಾನು ನೋಡಿ ಅದನ್ನು ಅನುಭವಿಸಿ ನನಗೆ ಮುಂದೆ ಹೆಂಗೆ ಹೋಗ್ಬೇಕಂತ ಆ ವಿಶ್ವಾಸ ನನಗೆ ಬರುತ್ತೆ. ಇವಾಗ ನಮಗೆ ಜಸ್ಟ್ ಫ್ಯೂ ಮಂತ್ಸ್ ಮುಂಚೆ ನಡೆದ ಇದು ಪರಿಸ್ಥಿತಿ. ಇವಾಗ ಸಿಂಗಪೂರಲ್ಲಿ ನಮಗೆ ಎಲ್ಲರಿಗೂ ಗೊತ್ತು, 3 ವರ್ಷದಿಂದ ಸಿಂಗಪೂರಲ್ಲಿ ಇದ್ದೀವಂತ, ಆಯಿತಾ. ಸಿಂಗಪೂರಲ್ಲಿ ನನಗೆ ಕೆಲಸ ಸಿಕ್ಕಿ, ಆ ಕೆಲಸದಲ್ಲಿ ವರ್ಕ್ ಪರ್ಮಿಟ್ ನನಗೆ ಪ್ರಾಸೆಸ್ ಮಾಡಿ ನನಗೆ ಆ ಕೆಲಸ ಸಿಕ್ತು. ಸಡನ್ನಾಗಿ ಆ ಕೆಲಸ ಅವ್ರು ಹೇಳಿದ್ರು, ಇವಾಗ ಸಿಂಗಪೂರ್ ಆಫೀಸ್ನ ಮುಚ್ಚಬೇಕಂತ. ಅವರಿಗೆ ನನಗೆ 2 months ನೋಟಿಸ್ ಕೊಟ್ಟರು. ಏನು ಮಾಡೋದು? UK ಇಂದ ಎಲ್ಲ ಫುಲ್ ಯಾಕೆ ನಾವು ಮುಂಚೆ ಇನ್ನೊಂದು ಕಂಪನಿ ಸ್ಟಾರ್ಟ್ ಮಾಡಿ 5 ಕೋಟಿ ನಷ್ಟ ಆಗಿ, ಆ 5 ಕೋಟಿ ಇನ್ನೂ 2 ಕೋಟಿ ನಾವು ಇನ್ನೂ ಕಟ್ತಾಯಿದ್ದೀವಿ ಲೋನು, ಅದೆಲ್ಲ ಇದೆ. ಅದನ್ನು UK ಇಂದೆಲ್ಲ ಮನೆ ನಾವು ಮಾರಿ, ಇದು ಲೋನೆಲ್ಲ ಕಟ್ಟಬೇಕಂತ ಮನೆ ಮಾರಿ ಆ ಕಾಸಿಂದ ನಾವು ಲೋನ ಸ್ವಲ್ಪ ತೀರಿಸಿ ಸಿಂಗಪೂರ್ ಮೂವ್ ಆದ್ವಿ. ಸಿಂಗಪೂರಲ್ಲಿ ಸ್ವಲ್ಪ ಜಾಸ್ತಿ ಹಣ ಬರುತ್ತೆ, ಒಳ್ಳೆ ಕೆಲಸ ಸಿಕ್ತು, ಇವಾಗ ನಾವು ಲೋನೆಲ್ಲ ನಾವು ಕಟ್ಬೋದು ಅಂತ ಆ ಇದರಲ್ಲಿ ನಾವು ಸಿಂಗಪೂರ್ ಮೂವ್ ಆದ್ವಿ. ಪ್ಲಸ್ ನಾವು ಸಿಂಗಪೂರಿಂದ ಇಲ್ಲಿ ಬ್ಯಾಂಗ್ಳೂರಿಗೆಲ್ಲ ಹತ್ರ, ಸೊ ಹಾಗಾಗಿ ನಾವು ಬಂದು ನಾವು ಸಪೋರ್ಟ್ ಮಾಡ್ಬೋದು, ರೀಚಿಂಗ್ ಹ್ಯಾಂಡು ಮತ್ತು ಹಂಗೆ ಎಲ್ಲ ಏನೇನು ಸಪೋರ್ಟ್ ಮಾಡ್ಬೋದು ನಮ್ಮ ಸೌಮ್ಯ ಆಂಟಿಗೆ ಆ ಥರ ಮಾಡ್ಬೋದು ಅಂತ ನಮ್ಗೆ ಆಸೆ ಇತ್ತು. ಬಟ್ ಇವಾಗ ಏನಾಯ್ತು, ಸಡನ್ನಾಗೆ
ಕೆಲಸ ಇಲ್ಲ, ವರ್ಕ್ ಪರ್ಮಿಟ್ ಇಲ್ಲ, ಇವಾಗೇನು ವಾಪಸ್ UK ಹೋಗ್ಬೇಕಾ ಇಲ್ಲ ಇಂಡಿಯಾ ಬರಬೇಕಾ ಏನಂತ ನಂಗೆ ಗೊತ್ತಿಲ್ಲ. 2 ವರ್ಷ ಹಿಂದೆ ದೇವ್ರು ನಮಗೆ ಪಾಸ್ಟ್ರಾಗಿ ನಮಗೆ ಅವಕಾಶ ಕೊಟ್ಟರು. ಆ ಪಾಸ್ಟ್ರಲ್ಲಿ ನಮಗೆ 1 ವರ್ಷ ಪಾಸ್ಟ್ರಾಗಿದ್ದು ಇನ್ನೊಂದು ವರ್ಷದಲ್ಲೇ ನಮಗೆ ಅದು ಭಾರ ಕೊಟ್ಟರು ನನಗೆ. ನಾವು ಸಿಂಗಾಪುರ್ ದೇಶಕ್ಕೆ ಏನೋ ಒಂದು ಮಾಡಬೇಕಂತ, ಆ ಇಂಡಿಯನ್ ಕಮ್ಯುನಿಟಿಗೆ ಏನೋ ಒಂದು ಮಾಡಬೇಕಂತ ನಾವು ಎಷ್ಟೊಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ವಿ. ನಾವು ಒಂದು 109 ಚರ್ಚ್ ಇದೆ, ಒಂದು ಅಲಯನ್ಸ್ ಆಫ್ ಇಂಡಿಯನ್ ಮಿನಿಸ್ಟ್ರೀಸ್ ಅಂತ ಒಂದು ಆರ್ಗನೈಸೇಷನ್ ಇದೆ. 109 ಚರ್ಚ್ ಎಲ್ಲ ಆ ಅಲಯನ್ಸಲ್ಲಿದ್ದಾರೆ. ಸೊ ಆ ಅಲಯನ್ಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ನಾವು ಒಂದು ಇನಿಷಿಯೇಟಿವ್ ಯೂತ್ ಮೂವ್ಮೆಂಟ್ ಅಂತ, ಅದಕ್ಕೆ ನಾವು ಹೆಸರು ಕಿಂಗ್ಡಮ್ ಜನರೇಷನ್ ಅಂತ ಕೊಟ್ವಿ. ಸೊ ಯಾಕಂದರೆ ಇಂಡಿಯನ್ ಚರ್ಚ್ ಸಿಂಗಾಪುರಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಲ್ಚರ್, ಅವರೆಲ್ಲ ಒಂದೊಂದಿಗೆ ಅವರು ಕೊಲಾಬ್ರೇಟ್ ಮಾಡಿ ಅವ್ರು ಏನು ಮಾಡಲ್ಲ, ಎಲ್ಲ ಒಂಥರ ಪ್ರೊಡಕ್ಟಿವ್. ನಮ್ಮ ಚರ್ಚಿಂದ ಬಿಟ್ಬಿಟ್ಟು ಬೇರೆ ಚರ್ಚಿಗೆ ಹೋಗ್ತಾರೆ ಅಂತ ಆ ಭಯದಲ್ಲಿ ಎಲ್ಲ ಅವ್ರವ್ರ ಚರ್ಚ್ ಅವರೇ ಇಟ್ಕೊತಾರೆ, ಇನ್ನು ಕೊಲಾಬ್ರೇಟೇ ಮಾಡಲ್ಲ ಅವರು. ಇವಾಗ ನಮ್ಮ ಯೂತ್ಸ್ ಎಲ್ಲ ಇಂಡಿಯನ್ಸಲ್ಲಿ ಲೋಕಲ್ ಸಿಂಗಾಪುರಿಯನ್ಸು ಅವರೆಲ್ಲ ಆ ಭಯದಿಂದನೇ ಅವರು ಹುಟ್ಟಿ ಬೆಳೆದಿದ್ದು. ಅವ್ರ ಕ್ರಿಶ್ಚಾನಿಟಿನ ಇಷ್ಟ ಇಲ್ಲ ಅವರಿಗೆ, ಯಾಕಂದರೆ ಅವರು ನೋಡೋದೆಲ್ಲ ಒಂಥರ ಹಿಪೋಕ್ರಿಸಿ ಥರ. ಅದಕ್ಕೆ ಎಷ್ಟೊಂದು ಜನ ಚರ್ಚ್ ಬಿಟ್ಬಿಟ್ಟು ಎಲ್ಲ ಹೋಗ್ಬಿಡ್ತಾರೆ. ಯಾವ್ದು ದೊಡ್ಡ ದೊಡ್ಡ ಚರ್ಚ್, ಇಂಗ್ಲೀಷ್ ಚರ್ಚ್ಗೆ ಹೋಗ್ತಾರೆ, ಅಲ್ಲಿ 10,000 ಜನ 20,000 ಜನ ಬರೋ ಥರ ಆ ಚರ್ಚಿಗೆ ಹೋಗ್ಬಿಡ್ತಾರೆ. ಯಾಕಂದರೆ ಅಲ್ಲಿ ಅವರು ಒಂಥರ ಕ್ವೈಟಾಗಿ ಬರ್ಬೋದಲ್ಲ, ಯಾರು ಹೇಳೋರು ಕೇಳೋರು ಯಾರಿಲ್ಲ. ಬಟ್ ಇಂಡಿಯನ್ ಚರ್ಚ್ ಅಂದರೆ 50 ಜನ 100 ಜನ 200 ಜನ ಇದ್ದಾರೆ, ಎಲ್ಲ ನೋಟಿಸ್ ಮಾಡಿ ಕೇಳ್ತಾರೆ, ಎಲ್ಲಿ ಯಾಕೆ ಲಾಸ್ಟ್ ವೀಕ್ ಬಂದಿಲ್ಲ ಹಂಗೆ ಅಂತೆಲ್ಲ ಕೇಳ್ತಾರಲ್ಲ. ಸೊ ಆ ಥರ. ಬಟ್ ನಾವದೆಲ್ಲ ಬಾಂಡೇಜ್ ಎಲ್ಲ ಬ್ರೇಕ್ ಮಾಡಿ ಎಲ್ಲ ಚರ್ಚ್ನೆಲ್ಲ ಇದು ಮಾಡಿ ಆಲ್ಮೋಸ್ಟ್ 50 churches participated and they all came together and we started to have these meetings, all bringing all the youth together. So now we started to bring a revival in Singapore. ಇನ್ನೊಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದು ಸೆಲೆಬ್ರೇಷನ್ ಆಫ್ ಹೋಪ್ ಅಂತ, all the Indian churches to do a personal evangelism at a mass scale. ಎಲ್ಲ ಚರ್ಚೆಲ್ಲ ಒಂದು ಟಾರ್ಗೆಟ್ ತೊಗೊಂಡು ನಾವು ಇಷ್ಟು ಜನ ನಾವು ಇದು ಗಾಸ್ಪಲ್ನ ಶೇರ್ ಮಾಡಬೇಕು, ನಾವು ಇದು ಮಾಡಬೇಕು ಅಂತ ಎಲ್ಲ ಚರ್ಚ್ನ ಟಾರ್ಗೆಟ್ ತೊಗೊಂಡು ಆ ಟಾರ್ಗೆಟ್ನ ಅಚೀವ್ ಮಾಡೋ ಥರ 1 year ಪ್ಲ್ಯಾನ್ ಮಾಡಿ ಎಲ್ಲರೂ ಇದು ಮಾಡಬೇಕಂತ ಆ ಥರ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇದೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಬಟ್ ಸಡನ್ನಾಗಿ ಈ ಥರ ಆಯ್ತಲ್ಲ, ಏನು ಮಾಡೋದು, ಎಲ್ಲಿ ಹೋಗೋದೀಗ? ಇದೆಲ್ಲ ಹೆಂಗೆ ನಾವು ದೇವ್ರು ನಮಗೆ ಕೈ ಬಿಡ್ತಾರೆ? ಇದೆಲ್ಲ ಸ್ಟಾರ್ಟ್ ಮಾಡಿ ಈ ಸಿಂಗಾಪುರ್ಗೆ ಬಂದು ಈ ಥರ ಒಳ್ಳೆ ಕೆಲಸ ಸಿಕ್ಕಿ ಎಲ್ಲಿ ಹೋಗೋದು, ಏನು ಮಾಡೋದು? ಯಾರಿಗೂ ಹೇಳೋಕ್ಕಿಲ್ಲ. ಹಾಗೆ ನಮ್ಮ ಚರ್ಚಲ್ಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ಆಮೇಲೆ ಭಯ ಪಡ್ತಾರೆ, ಪಾಸ್ಟರ್ ಬಿಟ್ಟೋಗ್ಬಿಡ್ತಾರ ಹಂಗೆ ಅಂತೆಲ್ಲ ಭಯ ಪಡ್ತಾರೆ. ಸೊ ಯಾರಿಗೂ ಹೇಳಿಲ್ಲ. ಬಟ್ ನಾವು ಮಾಡಿದ್ದು ಒಂದೇ ಒಂದು ವಿಶ್ವಾಸ ಇತ್ತು, ದೇವರು ನಮಗೆ ಕೈ ಬಿಟ್ಟಿಲ್ಲ. ಇಲ್ಲಿ ತನಕ ದೇವರು ನನಗೆ ಕೈ ಬಿಟ್ಟಿಲ್ಲ. ಏನೇ ಪರಿಸ್ಥಿತಿ ಇರೋದು ನಮಗೆ ಕರ್ಕೊಂಬಂದರು, ಒಂದೊಂದು ಪರಿಸ್ಥಿತಿಯಿಂದ ಬಿಡುದಲೆ ಕೊಟ್ಟು ಕರ್ಕೊಂಬಂದರು. ಇಲ್ಲಿ ತನಕ ಕರ್ಕೊಂಬಂದಿರೋ ಯಾಕೆ ಕೈ ಬಿಡ್ತಾರೆ? ಬಿಡಲ್ಲ. ನಾವು ನಂಬಿಕೆಯಲ್ಲಿದ್ವಿ, ಸಿಂಗಾಪುರ್ ಬಿಟ್ಟು ನಾವು ಅಲ್ಲಿ ಹೋಗಲ್ಲ. ಇದು ಸೈತಾನೋಡ ಕೆಲಸ, ಸುಮ್ಮನೆ ನಮಗೆ ಡಿಸ್ಟ್ರ್ಯಾಕ್ಟ್ ಮಾಡಿ ನಮಗೆ ಡಿಸ್ಕರೇಜ್ ಮಾಡಬೇಕಂತ ನಾವು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೇವರೇ, ಪ್ರಾರ್ಥನೆ ಹೆಂಗಂದರೆ, ಅಯ್ಯೋ ದೇವರೇ ನನಗೆ ಪ್ಲೀಸ್ ಕಾಪಾಡು, ನನಗೆ ಕೆಲಸ ಇಲ್ಲ, ನನಗೆ ಎಲ್ಲೇ ಹೋಗಿದೆ ಏನು ಮಾಡೋದು ಗೊತ್ತಿಲ್ಲ. ಇನ್ನೂ ಅದು 3 ವರ್ಷ ಹಿಂದೆ ನಾವು ಸಿಂಗಾಪುರ್ ಬಂದು ಅದೇ ಜ್ಞಾಪಕ ಇದೆ. ಯಾಕಂದರೆ ಆ ಕೋವಿಡ್ ಟೈಮಲ್ಲಿ ನಾವು ಮೂವ್ ಆದ್ವಿ. ಸಿಂಗಾಪುರಲ್ಲಿ ತುಂಬ ಕಷ್ಟ ಇತ್ತು. UK ಇಂದ ಬೆಂಗಳೂರಿಗೆ ಬಂದು ಆಮೇಲೆ ಸ್ಯಾಮ್ ಅಂಕಲ್ ತೀರೋಗ್ಬಿಟ್ರು. ಅದಾದಮೇಲೆ ಇನ್ನು ಥೈಲ್ಯಾಂಡಲ್ಲಿ ಹೋಗಿ ಅಲ್ಲಿ 4 ತಿಂಗಳು ಸ್ಟಕ್ ಆಗಿ ಆಮೇಲೆ ನಾವು ಸಿಂಗಾಪುರ್ಗೆ ಹೋಗಿ ಅದೆಲ್ಲ ಜ್ಞಾಪಕ ಬರ್ತಾಯಿತ್ತು ನಮಗೆ. ಇನ್ನೂ ನಾವು ತಿರ್ಗಾ ಇವಾಗ ಎಲ್ಲಿ ಹೋಗೋದು, ಮನೆಯೆಲ್ಲ ತಿರ್ಗಾ ಪ್ಯಾಕ್ ಮಾಡಿ ತಿರ್ಗಾ UKಗೆ ಹೋಗ್ಬೇಕಾ ಹಂಗೆ ಹಿಂಗೆ ಅಂತೆಲ್ಲ ಅದೆಲ್ಲ ಬರ್ತಾಯಿತ್ತು. ಬಟ್ ನಾವು ವಿಶ್ವಾಸ ಬಿಟ್ಟಿಲ್ಲ. ದೇವರು ನಮಗೆ ಕೈ ಬಿಡಲ್ಲ. ಇಲ್ಲಿ ತನಕ ಕರ್ಕೊಂಬಂದಾರೆ, ಇಲ್ಲೇ ಇಟ್ಕೊತಾರೆ. ಸಿಂಗಾಪುರಲ್ಲಿ ನಮಗೆ ಒಂದು ಪ್ಲ್ಯಾನ್ ಆ್ಯಂಡ್ ಪರ್ಪಸ್ ಇದೆ. ಅದಕ್ಕೋಸ್ಕರ ನಾವು ಇದೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಇದು ಸೈತಾನೋಡ ಕೆಲಸ, ದೇವ್ರು ನಮ್ಗೆ ಕೈ ಬಿಡಲ್ಲ ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿದ್ವಿ, ವಿಶ್ವಾಸದಲ್ಲಿ ನಾವು ಹೇಳ್ತಾ ಇದ್ವಿ, ದೇವರೇ ನೀವು ನಮಗೆ ಬಿಡುದಲೆ ಕೊಡ್ತೀರಾ, ನೀವು ನನಗೆ ಬೇರೆ ಜಾಬ್ ಕೊಡ್ತೀರಾ. ಆ ಥರ ನಾವು ಪ್ರಾರ್ಥನೆ ಮಾಡಿದ್ವಿ, ಭಯದೆಲ್ಲ ಪ್ರಾರ್ಥನೆ ಮಾಡಿಲ್ಲ. ದೇವ್ರು ನಮಗೆ ಅದು ಹೇಳ್ದಲ್ಲ, ನನಗೆ ಯೇಸು ಕ್ರಿಸ್ತ ನನಗೆ ಹೇಳಬಾರ್ದಂತ, ಯು ಆಫ್ ಲಿಟಲ್ ಫೇತ್ ವೈ ಆರ್ ಯು ಅಫ್ರೇಡ್? ಯಾಕೆಂದರೆ ನಾನು 23 ವರ್ಷದಿಂದ ನಾನು ಕ್ರಿಶ್ಚಿಯನ್ ಆಗಿದ್ದೀನಿ. ಐ ಹ್ಯಾವ್ ಟು ಗ್ರೋ ಫ್ರಮ್ ಫೇತ್ ಟು ಫೇತ್. ಯು ಆಲ್ ಹ್ಯಾವ್ ಟು ಗ್ರೋ ಫ್ರಮ್ ಫೇತ್ ಟು ಫೇತ್. ಆ ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ವಿ, ದೇವ್ರ ಕೈ ಬಿಡಲ್ಲ ಅಂತ. ನಾವು PR ಲಾಸ್ಟ್ ಇಯರ್ ಮಾರ್ಚ್ ಅಪ್ಲೈ ಮಾಡಿದ್ವಿ. ಈ ವರ್ಷ ಮೇ. ನಾರ್ಮಲಿ PR 6 ತಿಂಗಳಿಂದ 12 ತಿಂಗಳು, 1 ವರ್ಷ ಒಳಗೆ ಸಿಗತ್ತೆ PR. ಕರೆಕ್ಟಾಗೆ ಆ ಕೆಲಸ ಬಿಟ್ಟು 1 ತಿಂಗಳಲ್ಲಿ ಕರೆಕ್ಟಾಗಿ PR ಸಿಕ್ತು ನನಗೆ. PR ಸಿಕ್ಕಾದ್ಮೇಲೆ, PR ಅಂದರೆ ಪರ್ಮನೆಂಟ್ ರೆಸಿಡೆಂಟ್ ಅಂತ. ಪರ್ಮನೆಂಟ್ ರೆಸಿಡೆಂಟ್ ವೀಸಾ ಸಿಕ್ಕಿದ್ರೆ ನನಗೆ ವರ್ಕ್ ಪರ್ಮಿಟು ಬೇಡ, ಏನು ಬೇಡ, ಯಾವ ಕೆಲಸ ಬೇಕಾದ್ರೆ ಮಾಡ್ಬೋದು, ಯಾವ ಬಿಸ್ನೆಸ್ ಬೇಕಾದ್ರೆ ನಾನು ಮಾಡ್ಬೋದು. ಆಯಿತಾ? ಕರೆಕ್ಟಾಗೆ ಆ 1 ತಿಂಗಳಲ್ಲಿ
ನಾವು ಆ ವಿಶ್ವಾಸದಲ್ಲಿ ಪ್ರೇ ಮಾಡಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ ವರ್ಕ್ ಪರ್ಮಿಟ್ ಥ್ಯಾಂಕ್ ಯು, ಆ PR ಸಿಕ್ತು ನಮಗೆ. ಓಕೆ, ದೇವ್ರ ಕೈ ಬಿಡಲ್ಲ. ನೀವು ಏನು, ವಾಟ್ ಆರ್ ಯು ಗೋಯಿಂಗ್ ಥ್ರೂ? ನಿಮ್ಮ ಪರಿಸ್ಥಿತಿ ಏನು? ವಾಟ್ ಈಸ್ ಯೋರ್ ಸ್ಟಾಮ್? ಇಟ್ಸ್ ಟೈಮ್, ಪ್ರಿಯರೇ, ಇಟ್ಸ್ ಟೈಮ್ ಟು ಶೋ ಫೇತ್. ಭಯದಿಂದ ಪ್ರಾರ್ಥನೆ ಮಾಡಬೇಡಿ. ವಿಶ್ವಾಸ ತೋರಿಸಿ, ದೇವ್ರಿಗೆ ವಿಶ್ವಾಸ ತೋರಿಸಿ. ದೇವ್ರ ಕೈ ಬಿಡಲ್ಲ. ಏನೇ ಪರಿಸ್ಥಿತಿ ಇದ್ರೂ ಕೈ ಬಿಡಲ್ಲ. ದೇವರು ಯಾವತ್ತೂ ಚೇಂಜ್ ಆಗಿಲ್ಲ. ಅವ್ರು ನಿನ್ನೆ, ಇವತ್ತು, ನಾಳೆ ಸೇಮ್ ಆಗಿದ್ದಾರೆ. ನಾವು ಮಾತ್ರ ಚೇಂಜ್ ಆಗೋದು. ನಾವು ಕಷ್ಟದಲ್ಲಿ ಪರಿಸ್ಥಿತಿಯಲ್ಲಿ ನಾವು ಇದ್ದಾಗ ನಾವು ಹೆಂಗೆ ರೆಸ್ಪಾಂಡ್ ಮಾಡ್ತೀವಿ, ನಮ್ಮ ಪ್ರಾಬ್ಲಮ್. ದೇವ್ರು ಯಾವತ್ತೂ ಕೈ ಬಿಡಲ್ಲ. ಓಕೆ, ಯಾವತ್ತೂ ಕೈ ಬಿಡಲ್ಲ. I just want to encourage you. I just want to invite the worship team. If you can just lead us in the worship, the last but one song. Our worship team ಬಂದು ಸೆಟ್ಲ್ ಆಗತ್ತಂಗ ನೀವು ಪ್ಲೀಸ್ ಥಿಂಕ್ ಮಾಡಿ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ನಿಮ್ಮಲ್ಲಿ ಏನಿದೆ, ಯಾವ ಪರಿಸ್ಥಿತಿಯಲ್ಲಿದ್ದೀರಾ ನೀವು ನೆನಪಿಟ್ಕೊಳ್ಳಿ. ನೀವು ನೆನಪಿಗೆ ಕರ್ಕೊಂಬನ್ನಿ ಆ ಪರಿಸ್ಥಿತಿನ. ಇದೇ ನಿಮಗೆ ಆಪರ್ಚುನಿಟಿ. ಇವತ್ತು ನೀವು ತೋರಿಸ್ಬೋದು ದೇವರಿಗೆ ನಿಮ್ಮಲ್ಲಿ ವಿಶ್ವಾಸ ಇದೆ ಅಂತ. ಸೈತಾನ್ಗೆ ನೀವು ಹೇಳ್ಬೋದು, ಅವನ ಮುಖದಲ್ಲಿ ನೋಡಿ ಹೇಳ್ಬೋದು, ನನ್ನ ವಿಶ್ವಾಸ ನೀನು ನಾಶ ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ದೇವರು, ನಾನು ನಂಬಿಕೆ ಇಡುವ ದೇವರು ಯಾವತ್ತೂ ಕೈ ಬಿಡಲ್ಲ. ನಂಬಿಗಸ್ತರು ಯಾವತ್ತೂ ಕೈ ಬಿಡೋದು ದೇವರು, ಯಾವತ್ತೂ ಮಾರೋದು ದೇವರು. ಮಾರದೇ ಇಲ್ಲ ಅವರು. ನನಗೆ ಗೊತ್ತು ಎಲ್ಲರೂ ನಿಮ್ಮಲ್ಲಿ ಏನೋ ಒಂದು ಸ್ಟಾಮ್ ಇದೆ, ಏನೋ ಒಂದು ಕಷ್ಟಪಡ್ತಾ ಇದ್ದೀರಾ ನೀವು, ಆಯಿತಾ? ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಲಿ, ಇಲ್ಲ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇರಲಿ, ಇಲ್ಲ ಮಕ್ಳಿಗೆ ಹೆಂಗೆ ಬೆಳೆಸ್ಬೇಕು, ಅವ್ರು ಏನು ಮಾಡ್ತಾರೆ, ಫ್ಯೂಚರಲ್ಲಿ ಹೆಂಗಿರ್ತಾರೆ, ಅದ್ರ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ನನಗೆ ಗೊತ್ತು ಎಲ್ಲರಿಗೂ ಪ್ರಾಬ್ಲಮ್ ಇದೆ ಅಂತ. ಬಟ್ ಆ ಭಯದಿಂದ ನೀವು ಪ್ರಾರ್ಥನೆ ಮಾಡ್ತೀರಾ, ಇಲ್ಲ ವಿಶ್ವಾಸದಿಂದ ನೀವು ಹೇಳ್ತೀರಾ, ದೇವರೇ ನನಗೆ ಗೊತ್ತು ನೀವು ನಂಬಿಕಸ್ಥರಾಗಿದ್ದೀರಾ, ಎಷ್ಟು ವರ್ಷ ನಮಗೆ ನಡ್ಸ್ಕೊಂಡು ಬಂದಿದ್ದೀರಾ, ನೀವು ಇನ್ನೂ ನಡೆಸ್ತೀರಾ. ನನಗೆ ವಿಶ್ವಾಸ ಕಮ್ಮಿ ಇದ್ರೂ ನನಗೆ ವಿಶ್ವಾಸನ ಬೆಳೆಸಿ, ಹೆಲ್ಪ್ ಮೈ ಅನ್ಬಿಲೀಫ್ ಅಂತ ನಾವು ಪ್ರಾರ್ಥನೆ ಮಾಡಿ ನಾವು ತಿರ್ಗಾ ತೋರಿಸೋಣ ದೇವರಿಗೆ ನಾವು ಖುಷಿ ಪಡಿಸೋಣ. ನಮ್ಮಲ್ಲಿರೋ ವಿಶ್ವಾಸ ನಾವು ತೋರಿಸಿ ದೇವರಿಗೆ ನಾವು ಖುಷಿ ಪಡಿಸೋಣ. ಆಮೇಲೆ